गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ओम धूम दुर्गायै ಎಲ್ಲಿ ಕಾಣಿದೆ ಎಲ್ಲವನ ತೋಳಲ್ಲಿ ಕಾಣೆಲ್ಲಿ ಕಾಣೆಲೆ ಎಲ್ಲಿ ಕಾಣಲೆ
ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಿನ್ನ ಸ್ತುತಿ ನಮಗ ಮಾಡೋ ಬಳಿತು ನಮಗ ನಿನ್ನ ಸ್ತುತಿ ನಮಗ ಮಾಡೋ ಬಳಿತು ನಮಗ ನಮಿಸೇವ ಗಣಪ ನಿನಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಗಂಧ ಕಸ್ತೂರಿ ನಿಮಗ ನಮಿಸೇವ ಗಣಪ ನಿಮಗ ಗಂಧ ಕಸ್ತೂರಿ ನಿಮಗ ಮಲ್ಲಿಗೆ ಧವನ ನಿಮಗ ಮಾಡೋ ಬಳಿತು ನಮಗ ಮಲ್ಲಿಗೆ ಧವನ ನಿಮಗ ಮಾಡೋ ಬಳಿತು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಬಾಳೆಹಣ್ಣು ನಿಮಗ ನಮಿಸೇವ ಗಣಪ ನಿಮಗ ಬಾಳೆಹಣ್ಣು ನಿಮಗ ಮಾಡೇವ ಶರಣ ನಿಮಗ ಮಾಡೋ ಬಳಿತು ನಮಗ ಮಾಡೇವ ಶರಣ ನಿಮಗ ಮಾಡೋ ಬಳಿತು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ಎಲ್ಲ ವಿದ್ಯೆ ತಿಳಿದವ ಆದಿ ಬಳಿಯ ನಮಗ ಎಲ್ಲ ವಿದ್ಯೆ ತಿಳಿದವ ಆದಿ ಬಳಿಯ ನಮಗ ಮಾಡೋ ಬಳಿತು ನಮಗ ನಮಿಸೇವ ಗಣಪ ನಿಮಗ ಮಾಡೋ ಬಳಿತು ನಮಗ ನಮಿಸೇವ ಗಣಪ ನಿಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ನಮಿಸೇವ ಗಣಪ ನಿಮಗ ಅಧಿಪತಿ ನೀನು ನಮಗ ಶರಣ್ರಿ ಅಜ್ಜಾರ ಶರಣು ಶರಣ್ರಿ ಅಪ್ಪ ಶರಣು ಅಜ್ಜಾರ ಇಲ್ಲೇ ಸ್ವಲ್ಪ ಕುಂಡ್ರಲ್ಲೇನ್ರಿ ಶಿವ ಶಿವ ಕುಂಡ್ರೋ ಯಪ್ಪ ಕುಂಡ್ರೋ ಅವು ಒಂದ್ ಜಾಗದೊಳಗ ಕುಂಡ್ರಾಕ ಯಾರ್ದೇನೈತಿ ಕುಂಡ್ರಪ್ಪ ತಮ್ಮ ಕುಂಡ್ರೋ ಅಜ್ಜಾರ ಈ ವರ್ಷ ಬಾಳ ಬಿಸ್ಲ ಅಲ್ಲೇನ್ರಿ ಅಯ್ಯೋ ಅದನ್ನೇ ನಾ ಕೇಳ್ತೀಪ ತಮ್ಮ ಮಳಿ ಹೋಗಿ ಮುಗಲ್ ಸೇರೈತಿ ಬಿಸ್ಲು ರಣ ಅಂತೈತಿ ನಂದೋ ವಯಸ್ಸಾದ ಜೀವ ಜಳಕ್ಕೆ ತಡಿವಲ್ದು ಅದಕ್ಕ ಹಂಗ ಅಡ್ಡಾಡ್ಕೋತ ಬಂದು
ಅವನ್ ಮರದ ನೆಳ್ಳಲ್ಲಾದ್ರೂ ಕೊಂಡ್ರೋಣ ಅಂತ ಬನ್ನಿ. ಚಲೋ ಮಾಡ್ರಿ ಬಿಡ್ರಿ ಅಜ್ಜವ್ರ. ತಮ್ಮ, ನಿನ್ನ ಹೆಸರು ಏನಪ್ಪ? ಯಾರ ಮನೆ ಯಾವ? ಅಜ್ಜವ್ರ, ನಂದು ಈ ಊರಲ್ರಿ. ಕಾಲೇಜು ಸೂಟಿ ಇತ್ತು, ಮತ್ತ ಪ್ಯಾಟಿ ಅಂದ್ರ ನನ್ಗೇನ್ ಸೇರಕ್ ಬರಂಗಿಲ್ಲ. ಅದಕ್ಕ ನೋಡಿ ಹಂಗ ಅಡ್ಡ ಗೊತ್ತಾ ಈ ಹಳ್ಳಿ ಕಡೆ ಬಂದಿನ್ರಿ. ಶಿವ ಶಿವ, ಇದೇನೋ ತಮ್ಮ, ಎಲ್ಲ ಮಂದಿ ಅದ್ರಾಗೋ ನಿನ್ನಂತ ಹರೇಕ್ ಬಂದು ಹುಡುಗರೆಲ್ಲ ಹಳ್ಳಿ ಬ್ಯಾಸ್ರ ಅಂತಾರ. ನೀ ನೋಡಿದ್ರೆ ಪ್ಯಾಟೆ ಬ್ಯಾಸ್ರ ಅಂತ್ಯಲ್ಲೋ ತಮ್ಮ. ಅದು ಅವ್ರವ್ರ ಖುಷಿ ಅಜ್ಜವ್ರ, ಹೋಗ್ಲಿ ಬಿಡ್ರಿ. ಅಂದಂಗ ಇಲ್ಲೈತಲ್ಲ ಈ ಕಲ್ಲು ಹೇಳಿದ್ರು. ಶಿವ ಶಿವ, ಬೇಕವನ್ನು ಹೋಗಿ ತಪ್ಪಾತು ಅಂತ ಶರಣ ಮಾಡಿ ಬಾ. ಅದು ಬರೀ ಕಲ್ಲಲ್ಲಪ್ಪ ತಮ್ಮ, ಬರೀ ಕಲ್ಲಲ್ಲ, ಅದು ಜೋಗತಿ ಕಲ್ಲು. ಅಜ್ಜವ್ರ, ನಮ್ಮಲ್ಲಿ ಇತಿಹಾಸದ ಪ್ರತಿನಿಧಿಗಳಾಗಿ ಮಾಸ್ತಿಕಲ್ಲು ಅದಾವ, ವೀರ್ಗಲ್ಲು ಅದಾವ. ಆದ್ರ ಈ ಜೋಗ್ತಿಕಲ್ಲು ಅನ್ನೋ ಹೆಸರನ್ನ ನಾ ಎಲ್ಲೂ ಕೇಳಿದ್ವಿ. ಮತ್ತ ಅದಕ್ಕ ಪೂಜೆ ಮಾಡ್ದಂಗ ಕಂಟೈತಿ. ಹೌದಪ್ಪ ತಮ್ಮ, ಅದಕ್ಕ ಪೂಜೆನೂ ಮಾಡ್ತಾರ. ಅಂದ್ರ ಇದೊಂದು ನಮ್ಮ ಹಳ್ಳಿ ಪದ್ಧತಿ ಅದ. ಪದ್ಧತಿ ಅಂದ್ರ ನಮ್ಮ ಊರಿಗೆ ಹೊಸ್ದಾಗಿ ಬಂದು ಸೊಸೆಂದ್ರೆಲ್ಲ ಮೊದಲು ಇಲ್ಲಿಗೆ ಬಂದು ಈ ಜೋಗತಿ ಕಲ್ಲನ್ನ ಪೂಜೆ ಮಾಡಿ ಬರ್ಬೇಕು. ಇದರಿಂದ ಅವರು ಮುತ್ತೈದೆತನದ ಸಂತಾನ ಸೌಭಾಗ್ಯ ಸಂಪತ್ತು ಎತ್ತೈತಿ ಅಂತ ಇಲ್ಲಿನ ಜನರ ನಂಬಿಕೆ ಐತಿ. ಅಜ್ಜವ್ರ, ಎಲ್ಲಾ ಜಾತಿ ಪಂಗಡಗಳಲ್ಲೂ ಈ ರೂಢಿ ಐತೆನಾ? ಎಲ್ಲ ಜಾತಿ ಪಂಗಡಗಳಷ್ಟೇ ಅಲ್ಲಪ್ಪ ತಮ್ಮ, ಪ್ರತಿಯೊಂದು ಮನೆಯಾಗೂ ಈ ಸಂಪ್ರದಾಯ ನಡೆಸಲಾಗಬೇಕು. ಮುಸಲ್ಮಾನರು ಮನೆ ಏನೋ ಇಲ್ಲಿ ಹೆಚ್ಚಾಗಿಲ್ಲ. ಅವ್ರ ಮನೆ ಮೊದಲಿಗೆಲ್ಲ ಮೊದಲು ಇಲ್ಲಿಗೆ ಬಂದು ಈ ತಾಯಿನ ಪೂಜೆ ಮಾಡಿ ಬರ್ತಿರ್ತಾರೆ. ಅಜ್ಜವ್ರ, ನನ್ಗೀಗೊಂದು ಆಶ್ಚರ್ಯದ ವಿಷಯ. ನಮ್ಮ ಕನ್ನಡಿಗರ ಮನೆಯಲ್ಲಿ ಕುಲ ಕುಂದು ದೇವತೆ, ಮನೆ ಮನೆಗೊಂದು ಸಂಪ್ರದಾಯ, ಗೊಂದಲ, ಗುಗ್ಗುಳ, ಮುಳ್ಳಿವಗಯ, ಹೀಗೆ ಬೇರೆ ಬೇರೆ ಪದ್ಧತಿಗಳು. ಆದ್ರ ಈ ಜೋಗತಿ ಕಲ್ಲಿನ ಪೂಜೆ ಈ ಹಳ್ಳಿಯಲ್ಲಿ ಸಾರ್ವಜನಿಕ. ಇದ್ರಾಗೇನೈತಪ್ಪ ಆಶ್ಚರ್ಯ? ಅಜ್ಜವ್ರ, ಈ ಮರದ ರೆಂಬೆಗಳಿಗೆ ಚಿಕ್ಕ ಪುಟ್ಟ ತೊಟ್ಟಿಲುಗಳು, ವಿಧ ವಿಧದ ತೋರಣಗಳನ್ನ ಕಟ್ಟಿರೋದು ನೋಡಿದ್ರೆ ಈ ಹಳ್ಳಿಯ ಜನರ ಭಕ್ತಿ ಭಾವ ಇಲ್ಲಿ ತುಂಬಿ ಹರಿಯುತ್ತಿರುವಂತೆ ಕಾಣ್ತದ. ಹೌದಪ್ಪ ತಮ್ಮ, ಈ ಜೋಗತಿ ಕಲ್ಲಿನ ಕಲ್ಲಿ ತಿಳ್ಕೊಂಡ್ರ ನಿನಗ ತಿಳಿಸಿತು ಇದ್ರ ಮಹಾತ್ಮೆ. ಹಂಗಲ್ಲ, ಇದಕ್ಕ ಜೋಗತಿ ಕಲ್ಲು ಅಂತ ಯಾಕೆ ಹೆಸರು ಬಂತು? ಅದ್ರ ಕಥೆ ಏನು ಹೇಳಲ್ಲ ಅಜ್ಜವ್ರ? ಶಿವ ಶಿವ, ನೀ ಕೇಳ್ಬೇಕು ಅಂದ್ರ ನಂಗೆ ಹೇಳಾಕೇನಪ್ಪ ಹೇಳ್ತೀನಪ್ಪ. ಈ ಕಥೆ ಹೇಳಿದ್ರ ನನಗೂ ಒಂದಿಷ್ಟು ಪುಣ್ಯ ಬಂದಾತು. ಈಕೆ ಮಹಾತ್ಮೆ ಏನೋ ಸಾಮಾನ್ಯ ಅಲ್ಲ. ಈಗ 200-300 ವರ್ಷದ ಮಾತೇನಪ್ಪ ತಮ್ಮ ಇದು. ಈ ಕೆಂಪು ಮೂತಿ ಮಂದಿ ಕೈಯಾಗ ಅರ್ಪತ್ತಿನ್ನು ಬಂದಿದ್ದಿಲ್ಲಂತಪ್ಪ. ಪೋಣೆ ಪಟ್ಟಣದಾಗ ಪೇಶ್ವಾನ ಆಳ್ವಿಕೆ ಹೌದು
ನಮ್ಮ ಈ ಹಳ್ಳಿಗೆ ಯಜಮಾನ ಕಾಡನಾಯಕ. ಕಾಡನಾಯಕ ಅಂದ್ರ ಅಂತಿಂತ ಗಡಿಯಲ್ರಿ ದೊಡ್ಡ ತುರ್ಗಿ ಬಂಟಾವ. ಅವನ ಹೆಸರು ಕೇಳಿದ್ರ ವೈರಿ ನಿಂತಲ್ಲ ನಾಡಾಗ ಬೀಳ್ತಿದನಂತ. ಅವನು ಮಗ ಹುಲಿ ನಾಯಕ. ಅದೇ ಕಾಲದೊಳಗ ಈ ಊರ್ನಾಗ ರೇಣವ್ವ ಅಂತ ಒಬ್ಬಾಕಿ ಹಿರೇದೋಗ್ತಿದ್ಲಂತ್ರಿ. ಆಕಿ ಎಲ್ಲಮ್ಮನ ಜಗ ಹೊತ್ಕೊಂಡು ದೇಶ ದೇಶ ಎಲ್ಲ ಸುತ್ತಾಡಿ ಬರ್ತಾ ಇದ್ರು. ಹಾಡಿ ಕತಿ ಹೇಳ್ತಿದ್ಲಂತ. ರೇಣವ್ವನ ಕತಿ ಅಂದ್ರ ಸುತ್ತಿನ ನಾಡಿಗೆಲ್ಲ ಪರಸಿದ್ದ ಏನಪ್ಪ. ಆಗಿ ಆಗ ಎಷ್ಟು ಚಂದ ಹಾಡ್ತಿದ್ರಪ್ಪ ಅಂದ್ರ
ಹಿಂಗ ದೇಶ ದೇಶ ಎಲ್ಲ ಸುತ್ತಾಡ್ ಬರ್ತಾ ಹಿಂಗ ದೇಶದ ಮ್ಯಾಗ ಹೋಗಿ ತಿರುಗ ಬರ್ಬೇಕಾದ್ರ ಸಂಗಾತ ಒಂದು ಹುಡುಗಿ ಕರ್ಕೊಂಡ್ಬಂದ್ರಿ. ತಂದೆ ತಾಯಿ ಇಲ್ಲದ ಪರದೇಸಿ ಹುಡುಗಿ ರೇಣವನ್ಗೋ ಬ್ಯಾರೆ ಯಾರು ದಿಕ್ಕಿರ್ಲಿಲ್ಲ. ಆ ಪರದೇಸಿ ಹುಡುಗಿನ ಜೋಪಾನ ಮಾಡಿ ಚಂದವ್ವ ಅಂತ ಕರೀತಿದ್ದು. ಇನ್ನು 10 ವರ್ಷ ತುಂಬೋದಕ್ಕೆ ಮೊದಲೇ ಆ ಹುಡುಗಿಗೂ ಮುತ್ತು ಕಟ್ಟಿ ಜೋಗತೀನು ಮಾಡ್ಬಿಟ್ಲಂತ್ರಿ. ಅಯ್ಯೋ ಪಾಪ ಅಜ್ಜವ್ರ, ಇದೆಂತ ಅನ್ಯಾಯ! ಪ್ರಪಂಚದಲ್ಲಿ ಇನ್ನೂ ಕಂಡ್ಬಿಡಬಹುದ? ಶಿವ ಹಂಗೆಲ್ಲ ಅನುವಾದ ಹುಡುಗಿ ರೂಪೆ ಚೆಲ್ವೇನ್ರಿ. ಕಟ್ಟಿಲೆ ಕೊರೆದು ಕೊರೆದು ಬರಿದಂತ ರೂಪೇನ್ರಿ. ಕಟ್ಟಿಲೆ ಕೊರೆದು ಕೊರೆದು ಬರಿದಂತ ರೂಪೇನ್ರಿ. ಸಾದೆಗೆ ತಿಳಿ ಹಾಕ ಮೈ ಬಣ್ಣ ಹುಡುಗಿಗೆ. ಸಾದೆಗೆ ತಿಳಿ ಹಾಕ ಮೈ ಬಣ್ಣ ಹುಡುಗಿಗೆ. ಕಣ್ಣೇನ ಕಮಲ ಮುತ್ತು ಮೂಗೇನ ಸಪಿಗೆ ಎಸಳ. ಕಣ್ಣೇನ ಕಮಲ ಮುತ್ತು ಮೂಗೇನ ಸಪಿಗೆ ಎಸಳು. ದಾಳಿಂಬೆ ಸಾಲು ಹಲ್ಲು ಕಪ್ಪು ಉಂಗುರ ಕೂದಲೇನ. ದಾಳಿಂಬೆ ಸಾಲು ಹಲ್ಲು ಕಪ್ಪು ಉಂಗುರ ಕೂದಲೇನ. ಹುಂಚಿನ ಬಳ್ಳಿ ಇವಳೇನ. ಹುಂಚಿನ ಬಳ್ಳಿ ಇವಳೇನ. ಹುಂಚಿನ ಬಳ್ಳಿ ಇವಳೇನ. ಹುಂಚಿನ ಬಳ್ಳಿ ಇವಳೇನ. ಯವ್ವ, ಹಂಗ ಮನೆ ಕಡೆ ಹೋಗಲೇನು? ಒಂದು ಹಾಡಂತಿ ನೀನು ಒಂದ್ಸಲನೂ ಕುಂದ್ರಂಗಿಲ್ಲ. ನಿನ್ ಕಾಲ್ನಾಗ ಚಕ್ರ ಇದ್ದಿದ್ರ ಇಡೀ ಪ್ರಪಂಚನ ಸುತ್ಬರ್ತಿದ್ದಿ. ಈಗ ಕುಂಡ್ರು ನಿಂಗೂ ಧನ್ವಾದಿತ್ತು. ಈ ಮರದ ನೆಳ್ಳ ಕುಂತಿದ್ದು ಆವಾಗ ಆ ಕಡೆಗೆ ಹೋಗೋದು. ಯವ್ವ, ದೇಶ ದೇಶ ಸುತ್ತಿ ನಮ್ಮ ಕಟ್ಟಿ ತುಂಬಿಸ್ಕೋಬೇಕು. ಹಿಂಗಿದ್ದೊತ್ತಾಗ ಏನ್ ಕುಂದ್ರೋ ಮಾತೆಲ್ಲಿಂದ ಬಂತ ತಂಗಿ? ಯವ್ವ, ಕುಂಡ್ರದ್ ಬ್ಯಾಡ ಅಂದ್ರ ನಾನು ಓಡ್ತೀನಿ, ನೀನ್ ಹಿಡಿತೀಯ. ನಾನು ಓಡ ವಯಸ್ಸಿನ ತಂಗಿ ಇದು. ಹಂಗಂದ್ರ ಹೆಂಗವ್ವ? ಹಾ, ಕುಂತಿದ್ದೀರ ಅದನ್ನು. ಏ, ನನ್ ಕಡೆಯಿಂದ ಆಗಲ್ಲ ತಂಗಿ. ಯವ್ವ, ಏನವ? ಓಡೋದು ಬ್ಯಾಡ, ಕುಂಟೋದು ಬ್ಯಾಡ. ನಾನ್ ಮಚ್ಚಿಟ್ಕೊಂತೀನಿ, ನೀನ್ ಹುಡುಕ್ತೀಯ. ಆತವ. ಕಣ್ಣ ಮುಚ್ಚೆ ಗಾಡೆ ಮೂಡೆ ನಮ್ಮಯ ಶ್ರೀನಿಮ್ಮಯ ಎಲ್ಲರೂ ಮಚ್ಚಿಟ್ಕೊಂಡ್ರು, ಮಚ್ಚಿಟ್ಕೊಳ್ರಿ. ಯವ್ವ, ನನ್ ಹೂವನ್ನ ತನಕ ನಿನ್ ಕಣ್ಣಿರ್ಬಾರ್ದು.
ಕಸು ಕಸು ಬೇಡೇನ ತಂಗಿ, ನನಗೂ ವಯಸ್ಸಾಯ್ತು. ಯವ್ವ ನಿಂಗೂ ವಯಸ್ಸಾಯ್ತು ಅಂತೀಯ, ಹಂಗಾರ ನಾ ಹೇಳ್ದಂಗೆ ನೀ ಬಂದ ಸುತ್ತಿದ್ರ ನಿನ್ ದೇಹ ಎತ್ತಕ್ ಬಂದಾನು. ನೀನು ಮನ್ಯಾಗೆ ಕುಂಡ್ರು, ನಾನು ಅವ್ರ ಜಗ ಹಾಕೊಂಡು ದೇಶದ ಯಾರು ಹೋಗ್ತೀನಿ. ಯವ್ವ ಈ ಎಲ್ಲವ್ವ ನಿನ್ ಚಲೋ ಇದ್ದೀರಿ. ನನಗೆ ವಯಸ್ಸಾದ್ಮೇಲೆ ನೀನವ ಆಧಾರ. ಇನ್ನೆರಡು ವರ್ಷ ಕಳೀಲಿ, ಆಮೇಲೆ ಎಲ್ಲಾ ಬರಲು ನಿನ್ ಮೇಲೆ ಹಾಕಿ ನಾ ಸುಖ ಕೊಡುತ್ತೀನಿ, ಆಯ್ತಾ? ನಾನು ಅವನ ಜಗ ಹಾಕೊಂಡು ದೇಶದ ಯಾರು ಹೋಗ್ತೀನಿ. ನೀ ಸುಳ್ಳವರ ಪ್ರಾಸ ಮಾಡ್ಕೊಡ್ತಿ. ಯವ್ವ ನಿನ್ನ ಬಾಯಾಗಿಂದ ಮಾತು ಕೇಳಿ ನನಗೆ ಊಟ. ಅಯ್ಯೋ ನಿಂದು ಇದಾ ಮಾತಾಡು, ನಂದ ನಿನ್ ಸುಲಭ ನೋಡೋಕೆ ಬಿಡೋದು. ನೀನಲ್ಲ ಇನ್ಯಾರವ್ವ ನನ್ನ ನೋಡ್ಕೊಂಡರು. ಹಾ ಇರ್ಲಿ ನಡಿ, ಹಂಗ ಒಂದಿಟ್ಟ ಹಂಚಿ ಆ ಓಣಿ ಕಡೆ ಹೋಗೋದು. ಹ, ಹಂಗ ಅಲ್ಲದ. ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ. ಹುಣ್ಣಿನ ಪೂಜಕ ಶರಣು ಎಂದೇವಾ, ಹುಣ್ಣಿನ ಪೂಜಕ ಶರಣು ಎಂದೇವಾ. ನಿನ್ನ ನಂಬೇವಾ ತಾಯಿ, ನಿನ್ನ ನಂಬೇವಾ, ನಿನ್ನ ನಂಬೇವಾ ತಾಯಿ, ನಿನ್ನ ನಂಬೇವಾ. ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ. ನಿನ್ನ ಪೂಜಾಕ ನಂಬಿ ಬಂದಾರೆ, ನಿನ್ನ ಪೂಜಾಕ ನಂಬಿ ಬಂದಾರೆ. ಬಿಡುವಾಗ ನೀನಲ್ಲ ತಾಯ, ಬಿಡುವಾಗ ನೀನಲ್ಲ, ಬಿಡುವಾಗ ನೀನಲ್ಲ ಕೈಯ, ಬಿಡುವಾಗ ನೀನಲ್ಲ. ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ. ನಂಬಿ ಬಂದಾರೆ ಬಿಡುವಕ್ಕೆ ನೀನಲ್ಲ, ನಂಬಿ ಬಂದಾರೆ ಬಿಡುವಕ್ಕೆ ನೀನಲ್ಲ. ಜಗಳ ಮಾಡವ್ವ ನೀನು ಮಂಗಳ, ಜಗಳ ಮಾಡವ್ವ ಯವ್ವ ನೀನು ಮಂಗಳ. ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ, ತಾಯಿಯಲ್ಲವ್ವ ನಾವು ಬಂದೇವಾ. ಅಂದ್ರ ಹಿಂಗ ಹಾಡ್ಕೋತಾ ಹಾಡ್ಕೋತಾ ದೇಶ ದೇಶ ಸುತ್ತ ಬರ್ತಿದ್ರಿ. ರೇಣವ್ವ ಜೋಗ ಬೇಡಿ ಕದಿ ಹೇಳಿ ಗಳಿಸಿದ ರೊಕ್ಕೇನೋ ಕಡಿಮೆ ಇರ್ಲಿಲ್ಲ. ಹುಡುಗಿ ಸಣ್ಣದಿದ್ದಾಗ ರೇಣವ್ವನ್ ಜೋಡಿ ನಾಡ್ ಮ್ಯಾಗ ಹೋಗಿ ಹೋಗಿ ಬರ್ತಿತ್ತು. ರೇಣವ್ವ ಹೇಳೋ ಕಥೆಗಳನ್ನೆಲ್ಲ ಮನ್ಸ್ಗೊಟ್ಟು ಕೇಳ್ತಿತ್ತು. ಬಹಳ ಹುಷಾರಿದ್ಲಂತ್ರಿ ಹುಡುಗಿ. ಅಜ್ಜರ ಹುಷಾರಿದ ಹುಡುಗಿಗೆ ಸಾಲಿ ಕಲ್ಸಿದ್ರ ಜೋಗ ಬೇಡೋದು ತಪ್ಪಿತ್ತು, ಮತ್ತ ಈ ಮುತ್ತು ಕಟ್ಟಿದ ಬಾಳು ಕೂಡ ಇರ್ತಿರ್ಲಿಲ್ಲ. ನಾ ಮನೆಗೆ ಹೋಗ್ತೀನಿ ಬಿಡ ತಮ್ಮ, ನೀ ಆ ತಾಯಿ ವಿಚಾರ ಹಿಂಗೆಲ್ಲ ಮಾತಾಡೋದು ಸರಿ ಬರಂಗಿಲ್ಲ. ಆಚಾರ ಆಚಾರ ತಪ್ಪತ್ರಿ ಅಜ್ಜರ, ತಪ್ಪತ್ರಿ ತಪ್ಪತ್ರಿ. ಆಗ್ಲೇನು ಹಿಂಗ ತಪ್ಪಾತು ಅಂದಿ ಮತ್ತ ಅದೇ ಅಡ್ಡ ಮಾತಾಡ್ತಿ. ನಾ ಮನೆಗೆ ಹೋಗ್ತೇನೆ. ಇಲ್ರಿ ಅಜ್ಜರ ಇಲ್ರಿ, ನಾ ಮಾತಾಡವಲ್ಲ ರೀ. ತಮ್ಮ ನೀ ಇನ್ನೊಮ್ಮೆ ಹಿಂಗ ಮಾಡಿದ್ರ ನಾ ಹೋಗೋದು ನೋಡಪ್ಪ. ಇಲ್ರಿ ಅಜ್ಜರ ಇಲ್ರಿ, ಕರೆನಾದ್ರ
ಏನ ಹೇಳ್ತಿದ್ದೆ? ಹಾ, ರೇಣವ ಹೇಳೋ ಕಥೆಗಳನ್ನೆಲ್ಲ ಮನಸ್ ಕೊಟ್ಟು ಕೇಳ್ತಿತ್ತಂತ. ಹುಡುಗಿ ಬಾಳ ಹುಷಾರಿದ್ಲಂತ. ಹಾ, ಬಾಳ ಹುಷಾರಿದ್ಲಂತ್ರಿ ಹುಡುಗಿ. ಒಂದು ಸಾರೆ ಯಾವ್ದಾದ್ರೂ ಒಳ್ಳೆ ಮಾತನ್ನ ಕೇಳೋದು ಅಂದ್ರೆ ಅದನ್ನ ಮನ್ಸಿನಾಗೆ ಕೊರ್ದಿಟ್ಕೊಂತಿದ್ಲಂತ್ರಿ. ಯಾರು ಕುಲವಂತರ ಮಗಳಿರ್ಬೇಕ್ರಿ. ಶಿವ ಶಿವ, ಇರ್ಬೇಕೇನಪ್ಪ, ಇರ್ಬೇಕು. ಚಂದ ದಿನ ದಿನಕ್ಕ ಬೆಳೆದು ದೊಡ್ಡ ಆತು. ಮನ್ಯಾಗ ಮನ್ಸು ನೆನ್ಸದಂತ ಊಟ, ಓಟ್ಲಾಕ ಕಮ್ಮಿ ಇಲ್ಲ, ತೊಡ್ಲಾಕ ಕಮ್ಮಿ ಇಲ್ಲ. ಸಿರಿವಂತರು ಮನೆ ಮಗಳ ಹಂಗೆ ಚಂದ ಸುಖ ಪಿಂಡಾಗ ಬೆಳೆದ್ಬಿಟ್ಲು. ಆಕಿ ಆಗ ಎಷ್ಟು ಚಂದ ಕಾಣ್ತಿದ್ಲಪ್ಪ ಅಂದ್ರ ಆಕಿ ರೂಪ ಏನ ಏನ್ ಕತಿ. ನಾಚಿಗಳೇನ ಇವಳ ಮುಂದೆ ಮುಖವೇನ ಪೂರ್ಣ ಚಂದ್ರ, ಖ್ಯಾತಿಗೆ ಹೂವಿನ ಬಣ್ಣ. ಮುಖವೇನ ಪೂರ್ಣ ಚಂದ್ರ, ಖ್ಯಾತಿಗೆ ಹೂವಿನ ಬಣ್ಣ. ಹೆಣ್ಣೆಂದರೆ ಜಗದಿ ಇವಳೇನ, ಹೆಣ್ಣೆಂದರೆ ಜಗದಿ ಇವಳೇನ. ಚಿಗುರೆ ಕಣ್ಣಿನ ಚೆಲುವೆ ಕಟ್ಟಿಲೆ ಕೊರೆದ ಮೂಗು, ಚಿಗುರೆ ಕಣ್ಣಿನ ಚೆಲುವೆ ಕಟ್ಟಿಲೆ ಕೊರೆದ ಮೂಗು. ಸಿಂಹದ ನಡುವಿನ ಮೈಯೋಳು, ಸಿಂಹದ ನಡುವಿನ ಮೈಯೋಳು. ಹೆಣ್ಣೆಂದರೆ ಜಗದಿ ಇವಳೇನ, ಹೆಣ್ಣೆಂದರೆ ಜಗದಲ್ಲಿ ಇವಳೇನ. ಪದ್ಮಿನಿ ಜಾತಿಯ ಹೆಣ್ಣು ನಾಚಿದಳೆಲ್ಲ ಇವಳ ಮುಂದೆ, ಪದ್ಮಿನಿ ಜಾತಿಯ ಹೆಣ್ಣು ನಾಚಿದಳೆಲ್ಲ ಇವಳ ಮುಂದೆ, ಪದ್ಮಿನಿ ಜಾತಿಯ ಹೆಣ್ಣು ನಾಚಿದಳೆಲ್ಲ ಇವಳ ಮುಂದೆ. ಆ ದೇವ್ರು ನನ್ಗ ಈ ಹರೆನಾದ್ರು ಯಾಕೆ ಕೊಟ್ಟಾನು? ಏನ ತಂಗಿ, ಏನ್ ವಿಚಾರ ಮಾಡ್ಕೊಂತ ನಿಂತಿ? ಏನಿಲ್ಲ ಬಿಟ್ಟ. ನೋಡವ, ಈ ವಯಸ್ಸಿನಾಗ ಹಿಂಗೆಲ್ಲ ವಿಚಾರ ಮಾಡ್ಬಾರ್ದ ತಂಗಿ. ಚಂದಗೆ ಉಂಟು ಅಡ್ಡಾಡ್ಕೊಂಡಿರ್ಬೇಕವ. ಈಗ ನಮ್ಗೇನ್ ಕಡಿಮೆ ಆಗೈತವ? ಹಾಲು ತುಪ್ಪಾಗ ಬೆನ್ಸಕ್ ನಿಂತಿ, ನನ್ಗೇನು ಚಿಂತೆ ಇಲ್ಲಯ್ಯವ. ನೋಡವ, ಬ್ಯಾಸ್ರ ಆದ್ರ ಎಲ್ಲ ಒಂದು ಪದ ಹಾಕು. ಈಗಿನ ನೆನ್ಕೊಂಡ್ರ ಮನ್ಸಿಗೆ ನೆಮ್ಮದಿ ಸಿಗ್ತೈತವ. ಈ ಎಲ್ಲವ್ವ ಎಲ್ಲ ಚಲೋ ಮಾಡ್ತಾಳ. ಅಲ್ಲ, ಈ ಹುಡುಗಿ ಮನಸ ನನಗ್ ತಿಳಿಯುವಂತಲ್ಲ. ಯಾವ ಊರ್ ಗೌಡ್ರೆಲ್ಲ ನಾ ಮುಂದು ತಾ ಮುಂದು, ನಾ ಮುಂದು ತಾ ಮುಂದು ಅಂತ ಬರ್ತಾರೆ. ಮೊನ್ನೆ ಬೆಳ್ಳಗಟ್ಟಿ ಗೌಡ ಕೈಯಾಗ ಬಂಗಾರ ಗಟ್ಟಿ ಹಿಡ್ಕೊಂಡು ಬಂದಿದ್ದ. ಆದ್ರೆ ಈ ಹುಡುಗಿ ಈಚೆಗೆ ಬರಕ ತಯಾರಿಲ್ಲ ಅಂತೀನಿ. ಮಾಡಬಾರ್ದು. ಅವ್ವ, ನನ್ ಮನ್ಸಿನಾಗ ನಿಂಬಿಟ್ ಬೇರೇನು ಇಲ್ಲಯ್ಯವ್ವ. ಯವ್ವ, ಎಂಥ ಗುಣವಂತವ್ವ. ಆ ಎಲ್ಲವ್ವ ನಿನ್ನ ಚಲೋ ಇಟ್ಟಿರ್ಲ ತಂಗಿ. ಅವ್ವ, ನಿನ್ನಂತ ಅಪ್ಪನ್ ಕೊಟ್ಟಿರುವಾಗ ಆ ಎಲ್ಲವ್ವ ನಮ್ಗೇನ್ ಕಡಿಮೆ ಮಾಡ್ಯಾಳು? ಈ ಎಲ್ಲವ್ವ ನನ್ಗೇನ್ ಕಡಿಮೆ ಮಾಡ್ಯಾಳ ಅಂತ ಹಿಂಗ್ ಸುಮ್ಕ ಕುಂತ್ರ ಮುಂದೊಂದಿನ ಉಪವಾಸ ಬೀಳ್ತಿ ನೋಡು. ಅಂದ್ರ ಮಂತ್ರಿ ತಿಂದ್ರ ಮಾವಿನಕಾಯಿ ಬೀಳ್ತೈತೇನ ತಂಗಿ. ಅವ್ವ, ನಿಂದೊಳ್ಳೆ ಕಥೆ ಆಯ್ತು. ಅವ್ವನ್ ಜಗ ಹೊತ್ಕೊಂಡು ದೇಶದ ಮ್ಯಾಲ ಹೋಗ್ತೀನಿ ಅಂದ್ರ ಬ್ಯಾಡ. ಮತ್ತ ನನ್ ಏನ್ ಮಾಡುವಂತಿ? ನೋಡವ್ವ, ಬಿಸ್ಲಾಗ ಮಳೆಯಾಗ ಗಾಳಿಯಾಗ ಚಳಿಯಾಗ ಅಡ್ಡಾಡಿ ಯಾಕವ್ವ ತಡು ಮಾಡ್ಕೊಂತಿ? ಅವ್ವ, ನಿನ್ಗೂ ಅರ್ಧು ಮರ್ದು ಅಲ್ಲೇ ಯವ್ವ, ಮಂತ್ರಿಸಿದ್ರೆ ಮಾವಿನಕಾಯಿ ಬೀಳಲ್ಲ ಅಂತಿ. ಅವ್ವನ್ ಜಗ ಹೊತ್ಕೊಂಡು ದೇಶದ ಮ್ಯಾಲ ಹೋಗ್ತೀನಿ ಅಂದ್ರ ಬಿಸ್ಲು ಮಳೆ ಅಂತಿ.
ಚಿಂತಿ ಹೆಚ್ಚಿಗೆ ಹೇಳಕ್ ಹೋದ ಯವ್ವ ಈಗ ನೀನ್ ನನಗೇನ್ ಕಣ್ಣಿ ಮಾಡಿ ಈ ಚಂದಗಿಲ್ಲೇನು ಅಂತ ಕೇಳ್ತಿ ಈಗ ಚಂದಗೆ ಅದಿಯವ್ವ ಆದ್ರ ಮುಂದೆ ಚಂದಗೆ ಬಾಳ್ವಿ ಮಾಡ ವಿಚಾರ ಮಾಡ್ಬೇಕು ಅಲ್ಲೇನವ ಅವ್ವ ಈಗ ಚಂದಾಗಿದ್ರೆ ಮುಂದೇನು ಚಂದಾಗೆ ಇರ್ತೀನಿ ಅಲ್ವೇ ಅವ್ವ? ಹಿಂಗ್ ಖಾಲಿ ಕುಕ್ಕಾಟ ಮಾತಾಡ್ಕೊಂತ ಕುಂತ್ರ ಆತೇನು ಮತ್ತೇನ್ ಮಾಡು ಅಂದಿ? ನೀ ನನ್ನ ಮಾತು ಕೇಳಕ ತಯಾರಿಲ್ಲ ನಾನ್ ನೀನ್ ಒಳ್ಳೇದಕ್ಕಾಗಿ ಹೇಳ್ತೀನವ್ವ ವಯಸ್ಸಿದ್ದಂಗ ಮುಂದ ಬದುಕಕ್ಕೊಂದು ದಾರಿ ನೋಡ್ಕೋಬೇಕ ತಂಗಿ ಚಂದ ನಾವು ಕೇಳಿ ಕೇಳಿ ಜೋಗ್ತೇನವ್ವ ಬೇರೆ ಇಲ್ಲ ಬಾಳ್ವಿ ನಮ್ದು ಆ ಬಾಳೆಗೂ ನಂಗೆ ಯಾರ್ ಬೇಕು? ಚಂದ ಪ್ರಪಂಚ ಏನು ಅಂತ ನಿನಗಿನ್ನೂ ತಿಳಿದಿಲ್ಲವಾ ಕಾಲ ಮೀರಿ ಹೋಗೋ ಮುನ್ನ ಅವ್ವ ನಿಂಗೇನ್ ಸರಿ ಹೇಳಿಲ್ಲ ಅಂತ ಬಾಳೆಗೂ ನಂಗೆ ಬ್ಯಾಡ ಬ್ಯಾಡ ಅಂತ ಚಂದ ಅವ್ವ ನೀ ಸುಮ್ಮನೆ ಅಲ್ಲೇ ನಿಂತ್ಯಾಳ. ಆ ಎಲ್ಲ ಬಾಳು ತಾಯಿ ತೋರ್ಸ್ಯಾಳ. ಒಂದು ಸಾರಿ ಸವಿ ಹತ್ತಿರ ನೀನ ದಾರಿ ಬರ್ತಿ ಈ ಹರೆವು ಯಾರು ಬಿಡಾಣಿಲ್ಲ ಈ ರೇಣವನ್ನ ಬಿಡಾಣಿಲ್ಲ ನಿನ್ನಿಷ್ಟ ಕಣವ ನಿನ್ನಿಷ್ಟ ನನ್ಗಾಗಿ ಹುಡುಗಿರಿಗೆಲ್ಲ ಮದುವೆ ಆಗಿ ಅವರು ತಮ್ಮ ಗಂಡಂದಿರ ಜೊತೆ ಎಂತ ಚಂದನೆ ಬಾಳ್ತಿಲ್ಲ ಅವ್ರನ್ನೆಲ್ಲ ಜನ ಹಂಗ್ ಮರೆಯಿಂದ ನೋಡ್ತಾರ. ಯವ್ವ ಎಲ್ಲವ್ವ ನಂಗೂ ಅಂತ ಬಾಳ್ವೆ ಕೊಡೆ ಯವ್ವ. ಒಬ್ಬನ್ ಕೂಡ ಬಾಳ್ವೆ ಮಾಡಿದ್ರ ಜೀವಕ್ಕ ನೆಮ್ಮದಿ. ನನ್ ಮನಿ ನನ್ ಮಕ್ಳು ನನ್ ಗಂಡ ಆ ಎಷ್ಟು ಚಂದ. ನನ್ ಮಕ್ಳು ಶಾಲೆ ಕಲಿಬೇಕು, ಹೆಬ್ಬುಲಿ ನಾಯ್ಕಂತ ಗಂಡನಿಗೆ ಗಂಡು ಮಕ್ಕಳಾಗಿ ನಮ್ಮ ವಂಶದ ಕೀರ್ತಿ ಬೆಳೆಸ್ಬೇಕು. ಸುತ್ತೆಲ್ಲ ಏನು ಹೊಡೆದಾಗ ಅವ ರಾಜ ಆಗ್ಬೇಕು, ರಾಜ ಆಗ್ಬೇಕು. ಆದ್ರ ನನ್ನ ಯಾರ್ ಲಗ್ನ ಮಾಡ್ಕೊತಾರ? ಮುತ್ತು ಕಟ್ಟಿದ್ರ ಮುಗಿ ಮುಂದ ಬೇರೆ ದಾರಿನೇ ಇಲ್ಲೇನು, ಬೇರೆ ದಾರಿನೇ ಇಲ್ಲೇನು? ಯವ್ವ ಎಲ್ಲಮ್ಮ ತಾಯಿಯಲ್ಲವ್ವ ಎನಗ ಗರತಿಯ ಮಾಡ್ಕೋಡ ತಾಯಿಯಲ್ಲವ್ವ ಎನಗ ಗರತಿಯ ಮಾಡ್ಕೋಡ ಬ್ಯಾಡೆನಗ ಮುತ್ತು ಕಟ್ಟಿದ ಬಾಣ ಬ್ಯಾಡೆನಗ ಮುತ್ತು ಕಟ್ಟಿದ ಬಾಣ ಯಾವ ಮುಸುಗೂಡೋ ಯಾವ ಮುಸುಗೂಡೋ ಹರಿದ ಗಂಡಸು ಕಮಾದ ಕಣ್ಣಿಂದ ನನ್ನ ನೋಡುವುದು ಬ್ಯಾಡ ಹರಿದ ಗಂಡಸು ಕಮಾದ ಕಣ್ಣಿಂದ ನನ್ನ ನೋಡುವುದು ಬ್ಯಾಡ ಹಂಗಂತ ಹಸುತ್ತಾಯಿ ಹಂಗಂತ ಹಸುತ್ತಾಯಿ ಹಂಗಂತ ಹಸುತ್ತಾಯಿ ಹಂಗಂತ ಹಸುತ್ತಾಯಿ ಸುದ್ದಿ ಏನಿದ್ರು ನೀನೇ ಹೇಳ್ಬೇಕು ನೋಡಪ್ಪ. ಏನಲೇ ಹಂಗಂದ್ರ ಏನಿಲ್ಲ, ಓಣಿ ಓಣಿ ತಿರ್ಗೋ ನೀನು ಸುದ್ದಿ ಸಿಕ್ಕಿದ್ರ ನಿನ್ಗ ಸಿಕ್ಕಿರ್ಬೇಕು. ಅದಕ್ಕಾನಂದೆ ಜಲಾನೇ ನನ್ನ ಓಣಿ ಓಣಿ ತಿರ್ಗೋದು ಅಂತೆ ಹಲ್ಲು ಬಿಗಿಡ್ ಮಾತಾಡ್ರೆ ಹಲ್ಲು ಬಿಗಿಡ್ ಮಾತಾಡ ಹೋಗ್ಲಿ ಬಿಡ್ಲೇ ಅಪ್ಪ. ನಗೆ ಚಾಟಿಗ ಮಾತು ನಮ್ಮೊಳಗೆ ಯಾಕೆ ಜಗಳ? ನೀ ಅದೇನ್ ಸುದ್ದಿ
ಸುದ್ದಿ ಹೇಳ್ಬೇಕು ಅಂತಿದ್ಯಾ ಹೇಳಪ್ಪ. ಹೌದಪ್ಪ, ನಮ್ಮ ಯಾಕೆ ಜಗಳ ಅಂದಾಗ ಅದೇನ್ ಸುದ್ದಿ ಹೇಳಪ್ಪ. ನಾ ಅದ್ನ ಹೇಳೋಣ ಅಂತಿದ್ದಿ, ಅದ್ರಲ್ಲಿ ಬೆರ್ಕಿನ ನಮ್ಮ ಮಗ. ನೋಡು, ಬೇಕಿದ್ರೆ ಒಂದೇ ಕೊಡಿ, ಆಗ ಬೈದ ತಡೆಯಕ್ಕಾಗಿಲ್ಲ. ಹುಡುಗಾಟ ಆಡ್ಬೇಡ. ಯಾಕೆ ಹಂದಿ ನಾಯಕಿ ತರಂಗಿ ತರ್ತೀರಿ? ನೀ ಅದೇನು ಹೇಳಬೇಕಂತ ಇದೆಯೋ ಹೇಳಪ್ಪ. ಇನ್ನೇನ್ ಸುದ್ದಿ? ಆ ಹುಲೆ ಮನೆ ಗೌರಿ ಆ ಬಡಗಿ ಚಾಮುಂಡ್ ಜೊತೆಗ ಆ ಜೋಳದ ಮಣ್ಣಲ್ಲಿ ಬೇಡ ನೋಡು, ಬೇಡ ನೋಡು. ನನ್ನ ಗೌರಿ ಸುದ್ದಿ ಪಟ್ಟ ಇನ್ನೊಂದು ಮಾತಾಡ್ದಿ ಅಂದ್ರ ಮಗನ ನಿನ್ನ ಚಂಡಿ ಚಾಂಡಿ ಸುಮ್ಮನಿರಲ್ಲೇ. ಅದ್ಯಾಕೆ ಅದೇನ್ ಸುದ್ದಿ ಹೇಳ್ಬೇಕು ಅಂತ ಹೇಳೋರು ನಿಂತಾರ. ಈಗ ಆ ಅಂಗಡಿ ಬೀದಿಯಿಂದ ಬರ್ತಾ ಇದ್ನಿ, ಆ ಕಿರಾಣಿ ಅಂಗಡಿ ಹತ್ರ ಯಾರು ಮಾತಾಡ್ಕೊಂತಿದ್ರು. ಏನ್ ಮಾತಾಡ್ಕೊತಿದ್ರು? ಲೇ ನೀ ಅಲ್ವೇ ಏನ್ರಾಗುತ್ತೆ ಮತ್ತೆ ಪಕ್ಕನೇನು. ಈಗ ಒಂದು ತಿಂಗಳ ಹಿಂದೆ 2ನೇ ಸರ್ತಿ ಯುದ್ಧಕ್ಕೆ ಹೋಗಿದ್ನಲ್ಲ ಆ ಹೆಬ್ಬುಲಿ ನಾಯಕ. ಒಂದಲ್ಲ ಹಂಗಾರ ನಮ್ ಕಥೆ ಎಲ್ಲ ಮುಗ್ದಂಗ. ಮುಂದೆ ನಮ್ ದಂಧೆ ಎಲ್ಲ ಬಂದ್. ಲೇ ಪೂರ್ತಿ ಹೇಳೋಕನ ಕೇಳಲೇ ಮಂಡ್ಯ. ನೀ ಅದನ್ನ ಹೇಳಪ್ಪ. ಯುದ್ಧಕ್ಕೆ ಹೋಗಿದ್ದ ಹೆಬ್ಬುಲಿ ನಾಯಕ ಗೆದ್ದು ಬಂದಾನಂತ. ಊರ್ ಬಾಗಿಲೊಳಗ ಮುಂದಿ ಸೇರಿ ಅಂತ ಮಂದಿ ಅವಾಗ ಮೆರವಣಿಗೆ ಮಾಡ್ಕೊಂತ ಊರೊಳಗ ಕರ್ಕೊಂಡ್ ಬರ್ತಾರಂತ. ಊರೊಳಗ ಅಪ್ಪನ್ ಹುಟ್ಟಿದ ಮಗನರು ಹುಲಿ ಹೊಟ್ಟಾಗ ಹುಲಿನ ಹುಟ್ಟೋದು ಮತ್ತಿನಿ ಇಲಿ ಹುಟ್ಟುತ್ತಾ ಹಂಗ ಊರ್ ತುಂಬಾ ಮೆರವಣಿಗೆನಾ? ಇಲ್ಲಲೇ ಆ ಊರ್ ಬಾಗಿಲಿಂದ ಹೊರಟು ರೇಣವ್ವನ್ ಮನೆ ಹತ್ರ ಹೊಳ್ಳಿ ಹನುಮಂತ ದೇವರ ಗುಡಿ ಹತ್ರ ಹೋಗ್ತಾರಂತ. ಮತ್ತೆ ಆ ಕಡ ನಡಿಲ್ಲ. ಎಂತ ರೂಪ, ಕನಸಲ್ಲೂ ಕಂಡಿರದ ರೂಪ. ಎಷ್ಟು ವಿಶಾಲವಾದ ಎದೆ, ಎಂತಹ ಬಲವಾದ ಕೈಗಳು. ಏಕೆ ನನ್ನವಳಾದರ ಈತ ನನ್ನವರಾದರೆ ಕೇಳಿದ್ರೆ ಜೊತೆಂದ ಹೆಪ್ಪುಡಿನ ತುಂಬೇಗ ಹೂವಿನ ಮಾಲೆ ಹಚ್ಚದಂತ. ಅಯ್ಯ ಆರ್ತಿದ್ಲಾದಿತ್ತು ಬಿಡ. ಹೇಳಿ ಕೇಳಿ ಜೋಗ್ತಿ ಎಲ್ಲ ಮುನ್ನ ಕೊಳ್ಳ ಕಟ್ಟ್ಯಾಳ. ಅಲ್ಲದೆ ಹೆಬ್ಬುಲಿ ನಾಯಕನಂತ ಬಂಟನ್ ಮ್ಯಾಗ ಹೂ ಮಾಲಿ ಹಾಕ್ಬೇಕಂತ ಯಾಕಲ್ಲ ಬೇರೆ ಮಂದಿ ಎಲ್ಲ ಜನಕ್ ನಾಚ್ಬಿಟ್ರು, ಆದ್ರ ಚಂದ ನಾಚ್ಲಿಲ್ಲ. ಇಷ್ಟ ಹಬ್ಬ ನಾನು ಹೊಟ್ಟೆ ನುಟ್ಟಿದ್ರ ಆ ಹೆಬ್ಬುಲಿ ನಾಯಕನಂತವನ ಹುಟ್ಲಿ. ಥು, ಅದೇನ್ ಹೇಳ್ತೀಯೇ? ಕೂಡ್ಕೊಂಡ್ರ ನಾಯ್ಕನ್ ಕುಡ್ಕೋಬೇಕು ಅನ್ನೋ. ನನ್ ಗಂಡನು ಅದನ ಮೂಳ ಇಲಿ ಕಂಡ್ರ ಮಾರುದಾಡ್ತಲ್ಲ. ಅಯ್ಯ ನನ್ ಗಂಡನು ಅದಾನ. ಕತ್ಲಾಗ ಹೋಗೋದು ಅಂದ್ರ ನೀನು ಬರದ್ ಕೂಡ ಅಂತನ. ನೀ ಕೂಡ ನಾನ್ ಬರ್ಲಾ? ನಮ್ಮ ಮನೆ ಗಂಡಸ್ರು ಅದೇನ್ ಗಂಡಸ್ರು, ಅದ್ ಹ್ಯಾಂಗ್ ಗಂಡಸ್ರು ಅನ್ಬೇಕು ಅಷ್ಟೇ ಬಲ್ಲ. ಹೆಬ್ಬುಲಿ ನಾಯಕ ನಮ್ ಜೊತೆಲಿದ್ರೆ
ಮಾಡ್ಬೇಕು. ನಾಯ್ಕ ಹೂ ಅಂದ್ರ ನನ್ ಗಂಡನ ಬಿಟ್ಟು ಹೋದೆ ನೋಡು. ಜೀವನದಾಗ ಸುಖ ಪಟ್ರ ನಾಟ್ನಂತವ್ರ ಜೊತೆನೇ ಸುಖ ಪಡ್ಬೇಕು ನೋಡು. ಆಹಾ, ನಾವ್ ಹಿಂಗ ಖಾಲಿ ಕೂತ್ರೆ ಮಾತಾಡ್ತಿರ್ತೀವಿ. ಆ ಚಂದ ನಾಯ್ಕನ್ನ ಹಾರಿಸ್ಕೊಂಡು ಹೋಗ್ತಾಳ. ನಮ್ ಮಂದಿ ಮಾತು ನಮ್ಗೆ ಯಾಕೆ? ಮಂದಿ ಮಾತು ನಮ್ಗ್ಯಾಕೆ? ಅಯ್ಯೋ ಯಪ್ಪ, ನೀ ಸ್ವಲ್ಪ ಸುಮ್ಮನಿರು. ನಡ್ರೆ ಮನೇಲಿ ಹೋಗೋಣ. ನಮ್ಮ ಅತ್ತಿ ಮೂತಿ ತಿರುತ್ತಾಳ. ಹೌದು ಕಣ್ರೆ, ಮಂದಿ ಮತ್ ಕೊಟ್ಕೊಂಡು ಮುಲ್ಲಾ ಸ್ವರ್ಗ ಅಂತ ನಮ್ಗೆ ಯಾಕೆ ಎಲ್ಲನೋ ನಡ್ರೆ ಹೋಗೋಣ. ಅಜ್ಜವ್ರ ಸುದ್ದಿ ಲಘುನ ಮಂದಿ ಬಾಯಾಗ ಹರ್ನಾಡ್ತೈತಿ ಏನ್ರಿ? ಹೌದಪ್ಪ ತಮ್ಮ, ಕೆಲಸ ಇಲ್ದವ್ರು ಕತಿ ಹೆಣಿತಾರ. ಮಂದಿ ಮಾತು ಅಂದ್ರ ಮುತ್ತುವರಿಸಿ ಜಾಸ್ತಿ ಏನಪ್ಪ. ಮುಂದೆ ರಾತ್ರಿ ಅಜ್ಜವ್ರ ಹೆಬ್ಬುಲಿ ನಾಯಕ ಓದಿದವ ಅಲ್ಲ, ಬರ್ದವ ಅಲ್ಲ, ಸಾಧುನು ಅಲ್ಲ, ಸನ್ಯಾಸಿ ಆಗ್ಬೇಕು ಅನ್ನೋ ಲೆಕ್ಕದವ ಅಲ್ಲ. ಬ್ಯಾಡಾದ ವೈರಿನ ಎದುರಿಸಬೇಕು ಅನ್ನೋ ಭಂಟ, ಬೇಕಾದ ಚೆಲ್ವಿನ ಆಳ್ಬೇಕು ಅನ್ನೋ ಬ್ಯಾಟಗಾರ. ಅದೆಲ್ಲ ಸರಿ ಅಜ್ಜವ್ರ, ಮುಂದ ಕತಿ ಏನಾಯ್ತು ಅಂತ ಹೇಳ್ರಲ್ಲ. ಅದನ್ನೇ ಹೇಳಾಕತ್ತೀನಲ್ಲೋ ತಮ್ಮ. ಹಿಂಗ ಏನೇನೋ ಮಂದಿಯೊಳಗ ಮಾತು ಮುಡಿ ಮುಡಿ ಮರ್ಯಾ. ಆದ್ರ ಅಂದಿನ ಪ್ರಸಂಗ ಚಂದಾಗೂ ಮರೀಲಿಲ್ಲ, ಹೆಬ್ಬುಲಿ ನಾಯ್ಕಾಗೂ ಮರೀಲಿಲ್ಲ. ಅಂದ್ರ ಮುಂದ ಮದ್ವೆ ಆಯ್ತು ಅಂದ್ರಲ್ಲ. ಆಟೊಂದು ಯಾಕಡೆ ಮಾಡ್ತಿದ್ದವ. ನೀ ಏನ್ ಮಾಡ್ತಿ ತಮ್ಮ, ನಿನ್ನ ವಯಸ್ಸು ಅಂತದ್ದು. ಹಂಗಲ್ರಿ ಅಜ್ಜವ್ರ, ಮುಂದ ಕತಿ ಏನಾಯ್ತು ಅಂತ ಕುತೂಹಲ. ಹೇಳ್ತೀನಪ್ಪ. ಈ ಸುದ್ದಿ ಕಾಡ್ನಾಗ ಕಿವಿ ತಾಕಾನು ಹೋಗ್ತಾ ಇರಲಿಲ್ಲ. ಅಂದ್ರ ಕಾಡ್ ನಾಯಕನ ಮುಂದೆ ನಿಂತು ಮಗನ್ ಲಗ್ನ ಮಾಡ್ದ ಅನ್ರಿ? ಮದ್ವೆ ಮದ್ವೆ ಅಂತ ಅದೇ ಹೋಗ್ತಾ ಮಾಡ್ತೀನಿ ತಮ್ಮ. ನಾ ಹೇಳೋಂತ ಪೂರ ಕೇಳು. ಆಗಲ್ರಿ ಅಜ್ಜವ್ರ, ತಪ್ಪತ್ತು. ರೇಣವ್ವನ್ಗೆ ಸುದ್ದಿ ತಿಳಿದು ಸಮಾಧಾನ, ತನ್ನ ಚಿಂತೆ ಎಲ್ಲ ದೂರ ಆತು ಅಂತ ಮಾಡಿ ಇಂತನ ಕೆಲ್ಸ ಎಲ್ಲ ಆರಾಮಾತು ಅಂತ ಮುಂದೆ ಹ್ಯಾಂಗ ಕೆಲ್ಸ ಮುಗಿಸ್ಬೇಕು ಅಂತ ಒಂದ್ ಕಡೆ ವಿಚಾರ ಮಾಡ್ತಾ ಇತ್ತು. ಮತ್ತೊಂದ್ ಕಡೆ ಕಾಡು ನಾಯ್ಕೊಂಡ್ ಕಿವಿ ತಾಕಾನು ಈ ಸುದ್ದಿ ಹೋತಲ್ಲ. ಆಗ ಏಟೆ ಆಗ್ಲಿ ಕಾಡು ನಾಯ್ಕ ಗಂಡು ಹೆಣ್ಣಿನ ಮನ್ಸನ್ನ ಹಾದ ತಿಳಿದವ. ಮಗನ್ನ ಒಬ್ಬತನ್ನ ಬಿಡಬಾರ್ದು ಅಂತ ಎಣ್ಕಿ ಹಾಕಿ ತಾನೇ ಸ್ವತಃ ಹೋಗಿ ಸೊಸಿನ ಮನೆ ಕರ್ಕೊಂಡು ಬಂದ. ಗೊತ್ತಿದ್ದವನ ಚಲೋ ಆಗ್ಲಿ ಅಂತ ಅನಿಸಿದ್ನಿ. ಇದೇನ್ ಮಾತು ಮಾವ ನೀವ್ ಹೇಳೋದು? ಏನಿಲ್ಲ ತಂಗಿ, ನಿನ್ಗ ಈ ಮಾತು ಹ್ಯಾಂಗ್ ಹೇಳೋದು
ಸಲುವಾಗಿ ನಿನ್ನ ಮನಿ ಸ್ವಚ್ಛ ಮಾಡ್ಕೊಂಡಿನಿ. ಆದ್ರ ನೀ ಹಿಂಗ ಚಿಂತೆ ಮಾಡೋದು ನೋಡಕ್ಕ ನನ್ನ ಕಡೆಯಿಂದ ಆಗಕ್ಕಿಲ್ಲವ, ಆಗಕ್ಕಿಲ್ಲ. ಈ ಮನೇಲಿ ನನ್ಗೇನ್ ಮಾವ ಚಿಂತೆ ಮಾಡ್ಲಿಕ್ಕ? ಉಣ್ಣಕ್ಕ ಉಡಕ್ಕ ಏನ ಕಮ್ಮಿನ ಮಾವ? ವಾ, ನೀನು ಹಿಂಗ ವಿಷಯ ಮುಚ್ಚಿಡ್ಬೇಡವ. ನನಗ ಎಲ್ಲ ವಿಷಯ ಗೊತ್ತೈತಿ. ಅದ್ರ ಸಲುವಾಗಿ ನಿನ್ನ ಅಷ್ಟು ಗಡಬಡಿ ಮಾಡಿ ಕರ್ಕೊಂಡು ಬಂದೀನಿ. ಅವ್ವ, ನೀನು ಅವ್ರ ಮ್ಯಾಗ ಹೆಚ್ಚು ಲಕ್ಷ್ಯ ಇಡ್ಬೇಕವ. ನಾನು ಏನ್ ಮಾಡ್ಲಿ ಮಾವ? ಹಂಗಂದ್ರೆ ಹ್ಯಾಂಗವ? ಗಂಡನ್ನ ನಿನ್ ಕೈಯಾಗಿ ಇಟ್ಕೊಳ್ಳೋದು ನಿನ್ಗ ಸೇರ್ತೈತವ. ನನ್ಗೇನೂ ತಿಳಿವಲ್ದಾವೆ. ಹಂಗಂದ್ರೆ ಹ್ಯಾಂಗವ? ಸ್ವಲ್ಪ ಮುತುವರ್ಜಿ ವಹಿಸಿ ಉಣ್ಣಾಕ್ ನೀಡವ. ಅವ್ರು ಉಣ್ಣಕ್ ಬಂದ್ರ ಉಣ್ಣಕ್ ನೀಡ್ಬೋದು ಮಾವ. ಆದ್ರೆ ಉಣ್ಣಕ್ ಬರ್ಲಿಲ್ಲ ಉಣ್ಣಕ್ ನೀಡೋದು ಹ್ಯಾಂಗ ಮಾವ? ಹ್ಯಾಂಗ? ಇನ್ನ ನಾನು ನಿನ್ಗ ಹ್ಯಾಂಗವ ಹೇಳಿ? ನೀವೇ ಅವ್ರಿಗೆ ಬುದ್ಧಿ ಹೇಳಿ. ನನ್ನ ಮಾತು ಕೇಳೋ ವಯಸ್ಸು ಅವ್ನ ಮೀರ್ ಹೋಗೈತವ, ಮೀರ್ ಹೋಗೈತಿ. ನಾನಿನ್ನೇನ್ ಮಾಡ್ಲಿ? ನಾನಿನ್ನೇನ್ ಮಾಡ್ಲಿ? ಸಮಾಧಾನ ಮಾಡ್ಕೊ. ನೋಡವ್ವ, ಗಂಡಸನ್ನ ಕೈಯಾಗಿ ಇಟ್ಕೊಳ್ಳೋದು ಹೆಣ್ಣಿಗೆ ಕಷ್ಟ ಆಗಕ್ಕಿಲ್ಲ. ಆದ ನೀನು ಅವನಾಗ ಹೆಚ್ಚು ಕಾಳಜಿ ವಹಿಸ್ಬೇಕವ. ಈಗ ಕಾಳಜಿ ವಹಿಸ್ತಿದ್ದೀನಲ್ಲ. ನಾನು ಇಲ್ಲ ಅಂತ ಯಾವ ಬಾಯಿ ಹೇಳವ? ವಾ, ನನ್ನ ಮಾತ ಸ್ವಲ್ಪ ಲಕ್ಷ್ಯ ಕೇಳವ. ಅವ ಮನೆಗೆ ಬಂದಾಗ ನಗ್ನಗ್ತಾ ಮಾತಾಡು, ದುಲ್ಮಿ ಮಾಡಿ ಉಣ್ಣಾಕ್ ಬಿಡು, ಬಿಸಿ ಬಿಸಿ ನೀರು ಕಾಯಿಸಿ ಜಳಕ ಮಾಡಿಸು. ಅವರು ಮನೆಗೆ ಬಂದ್ರ ಏನಾದ್ರೂ ಮಾಡ್ಬೋದು ಮಾವ. ಆದ್ರೆ ಅವ್ರ ಮನೆಗೆ ಬರಕ್ಕ ತಯಾರಿಲ್ಲ. ಊರ್ ಮಂದಿ ಎಲ್ಲ ಏನೇನೋ ಮಾತಾಡ್ಕೊಳ್ತಾರ. ನಾನು ಅದೇ ವಿಷಯ ಹೇಳಕ್ಕವ ನಿನ್ನ ಕರೆದ್ನಿ. ವಾ, ಮಂದಿ ಬರೇ ಮಾತಾಡ್ಕೊಂತಾರ. ಇವ ಕಾಲಿ ಪುಕ್ಕಟ್ಟೆ ಆ ರೇಣವ್ರ ಮನೆ ಸುತ್ತಮುತ್ತಲ ಸುತ್ತಕತ್ತೇನ. ಆದ್ರ ವಿಷಯ ಇನ್ನೂ ಕೈ ಮೀರಿ ಹೋಗಿಲ್ಲವ. ಹಂಗ ಕೈ ಮೀರಿ ಹೋಗ್ಬಾರ್ದು ಅಂತಲೇ ನಿನ್ನ ಕರ್ಕೊಂಡು ಬನ್ನಿ. ಮೊದಲನೇ ಮಾತು, ಅವ್ರ ಮನೆಗೆ ಬರಲ್ಲ. ಮನೆಗೆ ಬಂದ್ರು ಮಾತಾಡಕ್ಕ ತಯಾರಿಲ್ಲ. ಮಾತಾಡ್ಸಿದ್ರು ಸುಮ್ಮನ ಇರ್ತಾರ. ಜಾಸ್ತಿ ಮಾತಾಡ್ಸಿದ್ರ ಮೈ ಮೇಲೆ ಬರ್ತಾರ. ಮೊನ್ನೆ ಮೊನ್ನೆ ಹೌದೇವ, ನನಗೆ ಗೊತ್ತದ. ನೋಡಿ, ನಿನ್ ಕಪಾಳ ಕೊಟ್ಟು ನಿನ್ನೂ ಸಾಬರಿ ನೀನ್ ನೋಡ್ಕ ಅಂದ. ವಾ, ತಾಳ್ಮೆ ಇರ್ಲಿ. ಅವ ದೇಶಾಗಿ ಬಂದಿರಬಹುದು. ಆದ್ರ ಹೆಣ್ಣು ಮನಸ್ಸು ಮಾಡಲ್ಲ. ಅವನ್ನ ಗೆಲ್ಲೋದು ತಡ ಆಗಕ್ಕಿಲ್ಲ ಕಣವ, ತಡ ಆಗಕ್ಕಿಲ್ಲ. ಆಗ ಅವ ಬಂದ ಅಂತ ಕಾಣ್ತೈತಿ. ನಾವು ಹೊರಗಡೆ ನೀನ್ ಲಾಜಿಕ ಮಾತಾಡವ. ಧೈರ್ಯವಾಗಿ ಮಾತಾಡಿ ಅವನ ಮನಸ್ಸನ್ನ ನಿನ್ ಕಡೆ ಕೇಳ್ಕೊಳವ, ನಿನ್ ಕಡೆ ಕೇಳ್ಕ. ಓ ಬರಲ್ಲ. ನಿಮ್ಮ ಹಾದಿನೇ ಕಾಯ್ಕೊಂತ ಕುಂತಿದ್ದೆ. ನೋಡ್ರಲ್ಲ, ನಿಮ್ ತಲೆ ಹ್ಯಾಂಗಾಗೈತಿ? ಎಣ್ಣೆ ನೀರು ಕಂಡ ಬಿಸ್ಲಾಗ ಸುತ್ತಿ ಸುತ್ತಿ ಮಕ ನೋಡ್ರಿ ಹ್ಯಾಂಗಾಗೈತಿ? ನಮ್ ತಲೆ ವಿಚಾರ ನಿನಗ್ಯಾಕ? ಹಂಗಂದ್ರೆ ಹ್ಯಾಂಗಾದಿತ್ತು? ನಿಮ್ಮನ್ನ ನಾನಂದ ಮತ್ ಯಾರು ವಿಚಾರಿಸಿ ಯಾರು? ನನ್ನೇನು ಆಡ ಹುಡುಗ ಅಂತ ಮಾಡಿ ಏನು? ಹಂಗ್ಯಾಕ್ ಸಿಟ್ಟಿಗೆ ಬರ್ತೀರಿ? ಆಚೆಯಿಂದ ಬಂದೀನಿ, ದಳವಾಗಿರ್ಬೇಕು. ತಾಳ್ರಿ, ಬೆಲ್ಲ ನೀರು ತರ್ತೀನಿ. ನಾನು ಕೈ ಕಾಲು ಗಟ್ಟಿಗಾದವ. ಹಂಗಂತೆ ಆ ಪೇಶ್ವೆ ಯಾರು? ಮುಂಡಾಸ ಜಗತ್ತಿ ಕೊಟ್ಟ್ಯಾರು? ಅದನ್ನ ತಗೊಂಡು ನೀ ಏನ್ ಮಾಡ್ಬೇಕಿ? ಸಂತೋಷ ಪಡ್ತೀನಿ. ನೀ ನಗಬೇಡ. ಅಷ್ಟ್ಯಾ ಸಿಟ್ಟಿಗೆ ಬರ್ತೀವಿ? ನಾಳೆ ಸಿಟಿಗೆ ಬಂದೀನಿ. ಮತ್ತೆ ನೀವ್ ಇವಾಗ ಏನ್ ಮಾತಾಡಿದ್ರಿ? ನಾ ಹಂಗ ಮಾತಾಡವ. ಹಂಗ ಮಾತಾಡ್ರಿ, ಹಂಗಿದ್ರು ಚಂದ ಕಾಣಿಸ್ತೀವಿ. ನೀ ನನ್ನ ಹೊಗಳಬೇಡ. ನೀವು ಸಿಕ್ಕಾದಾಗ ಕರೆವ ಅಂದ್ರ ನಿಮ್ಮ ಅಕ್ಕ ನೋಡಾಗ ಇರ್ತೈತಿ. ನಾನ್ ದೃಷ್ಟಿ ನೀರ್ ತಾಕ್ತೆ ತೋರಿಸ್ತೈತಿ. ನೀ ಹೇಳ ಹೊಗಳೋದು ಬೇಡ. ನಾ ಎಲ್ಲ ಮುಂದೆ ಕರೆ ಮಾತು ಹೇಳಿದ್ನಿ. ನೀನ್ ನಿಲ್ಬೇಡ. ನೀನ್
ಏತಮ್ಮ ಸಾಲಿ ಕಲೀಲಿಕ್ಕತ್ತಿ? ಹ್ಞೂನ್ರಿ, ಎಷ್ಟನೇ ತಾ ಕಲೀಲಿಕ್ಕತ್ತಿ? ಕನ್ನಡ ಸಾಲಿ. ಶಾನ್ಯ ಶಾನ್ಯ. ತಗೋ ಈ ರೊಕ್ಕ ಇಟ್ಕೋ, ಆಮ್ಯಾಗಿಂದ ಬೇಡ ತಗೋ. ನೀನು ಹೋಗು. ನಾ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯನ? ಹ್ಞೂನ್ರಿ. ಬಾಯ್. ಮೂಲಿ ಮನಿ ಐತಲ್ಲ ಅಲ್ಲಿ. ಓ, ರೇಣವ್ರ ಮನೆ ಏನ್ರಿ? ಎಲ್ಲ ಇವನ ನಮ್ದು ಅವ್ರ ಮನೆ ಬಾಜು ಮನಿ ರೀ. ಚಲೋನೇ ಆಯ್ತು ಬಿಡು. ಆ ರೇಣುವನ ಮನೆಯಲ್ಲಿ ಒಬ್ಬಾಕಿ ಇದ್ದಾಳಲ್ಲ, ಚಂದ ಅಂತ. ಹೌದೇಳ್ರಿ, ನಂಗೆ ತಿನ್ಲಿಕ್ಕೆ ಕೊಡ್ತಾರಿ. ಆಕೀಗ ಊರಾಚೆ ಇರೋ ದೊಡ್ಡ ಮರದ ಹತ್ರ ಕಾಯ್ತಾವ್ರಿ, ಬರ್ಬೇಕಂತೆ ಅಂತ ಹೇಳಿ ಹಂಗ ಕರ್ಕೊಂಡು ಬರ್ತಿ. ಹೌದ್ರಿ. ಮತ್ತ ಹೇಳ್ತಿ ಹೇಳಿ ನೋಡನು. ಮತ್ತೆ ಕಾಕ ಅವರು ಊರ್ ಹೊರಗಿರೋ ಆಲ್ಮರ ಹತ್ರ ಕಾಯಕತ್ತಾರೋ, ಲಗನ್ ಬರ್ಬೇಕಂತ ಹೇಳ್ತಿದ್ರಿ. ಶಾನ್ಯ ಶಾನ್ಯ, ಹೋಗು ಲಗುನೆ ಹೋಗು. ಹೌದ್ರಿ. ಈಗ ಚಂದ ಬಂದ್ರ ಹೆಂಗ್ ಮಾತಾಡ್ಸೋದು? ಅವಳು ಮುಂದ ನಾ ಮಂಗೆ ಆಗಬಾರ್ದು. ಒಂದ್ಸಲ ಅದಿ ಮಾಡಿ ನೋಡೋದು. ಚಂದ ಬಾ ಚಂದ, ನಿನ್ನ ಹೆಸರಿನಾಗ ನೀನ್ ಎಷ್ಟು ಚಂದ ಇದ್ದಿ. ನಿನ್ ಸಲುವಾಗಿ ನಾ ಇಷ್ಟು ದಿನದಿಂದ ಕಾಲಿದ್ದೆ, ನೀನ್ ಹುಟ್ಟಿದ್ದು ಅಂತ ಎದ್ರಿದ್ನ. ನಿನ್ ಸಲುವಾಗಿ ನಾ ಇಷ್ಟು ದಿನದಿಂದ ಕಾಲಿದ್ದೆ, ನೀ ಬುದ್ಧಿಯೋ ಇಲ್ಲೋ ಅಂತ ಎದ್ರಿದ್ನ. ನೀ ಹಂಗಾಗ ಕಪ್ಪಂತ ನಿಂತಿ. ಓ, ನಾಚಿಕೆ ಅಂತ ಕಾಣ್ತದ. ನೀ ನಾಚ್ಕೊಂಡ್ರ ಅದೇ ಸುದ್ದಿ ಚಂದ ಕಾಣಿಸ್ತಿ. ಏನು ನನ್ನ ಮೇಲೆ ಹಾಗೆ ಆಡ್ಸಿದ್ರು ಇಟ್ಟಿನ ಯಾಕೆ ಸುಮ್ಮನೆ ಇದ್ದೆ ಅಂತಿ? ನಾನ್ ನಿನ್ ಸಲುವಾಗಿ ನಿನ್ನ ಮನೆ ಮುಂದ ಅದೇ ಸಲ ಅಡ್ಡಾಡಿಲ್ಲ. ನೀನ ಮತ್ತ ನನಗೂ ಬಿಟ್ಟಿಲ್ಲ. ಮಾಲಿಯಾಸ್ ನನ್ನ ಹಿರಿಯಾಗ ಬೆಂಕಿ ಹಚ್ಚಿ ನೀ ನೋಡ್ಕೊಂತ ಕೂತಿ. ಏ ಚಂದ, ಯಾಕ ಮಾತಾಡಲ್ಲಿ? ಏ ಚಂದ ಚಂದ. ಶರಣ್ರಿ ಅಪ್ಪ, ಏನ್ ಕಳಿಸಿದ್ರಂತೆ ಈ ಬಡವಿ ಮ್ಯಾಲ ನಿಮ್ಗೆ ಈಗ ಕರುಣ ಬರ್ತೀವಿ. ಇಲ್ಲದೆ ನಾನು ಹೇಳಿ ಕಳಿಸ್ಲಿಲ್ಲ. ನಿಮ್ಮನೆ ಬಾಜುಕೋನೆಲ್ಲ ಸಿಂಗ್ರಿ ನಾಯಕ ಅವನ್ ಕರ್ಕೊಂಡು ಬಾ ಅಂದ್ರ ಅವ ನೀನ್ ಕರ್ಕೊಂಡು ಬಂದಾನ. ಇರ್ಲಿ ಬಿಡ್ರಿ ಅಪ್ಪ, ಊರ್ ಗೌಡ್ರದಿರಿ, ನಿಮಗೆ ಯಾಕೆ ಏನು ಅನ್ಸುತ್ತೆ ಹೇಳ್ತೀನಿ. ಹಂಗಲ್ಲ, ಈ ವಿಷಯಕ್ಕೆ ಯಾಕೆ ಇಷ್ಟು ಬಿಡ. ಏ ತಮ್ಮ ಬಾಯ್. ಈ ರೊಕ್ಕ ತಗೊಂಡೋಗಿ ಏನಾದ್ರು ತಿನ್ನು ಹೋಗು. ಈ ವಿಷಯಕ್ಕ ಯಾಕೆ ಇಷ್ಟು ಬಿಡೆ ಮಾಡ್ಬಂತೀರಿ? ನಮ್ಮ ಬಾಳೆವು ನಿಮ್ಮಂತವರಿಂದ ರೀ ಅಪ್ಪ. ಅದು ಈಗ ನಮ್ಮ ಮ್ಯಾಲ ನಿಮಗೆ ಕರುಣ ಬಂದೈತಲ್ರಿ, ನಮ್ಮ ಏಳೇ ಜನ್ಮದ ಪುಣ್ಯ ರೀ ಅಪ್ಪ. ಚಂದ ನಿಮ್ಮ ನೆನಪಿನ್ಯಾಗ ದಿನ ಕಳಿಯಾಕತ್ತಾಳ್ರಿ. ನಿಮ್ ಕೈಯಾಗಿದ್ರ ಹೂ ಆಗ್ತಾಳ್ರಿ. ನಿಮ್ ಮನಸ್ಸು ನನಗ್ ತಿಳಿದೈತ್ರಿ ಅಪ್ಪ. ನೀವು ಬಂದು ಹೋದ ವಿಚಾರನ ಯಾರ ಮುಂದೆ ಹೇಳಲಿಲ್ಲ. ಗೊತ್ತಾದ್ರು ನಿಮ್ಗೆ ಯಾಕೆ ಏನು ಅಂತ ಕೇಳ್ತೀನಿ. ನೀವು ಬಹಳ ಸಂಭಾವಿತರದಿದ್ರಿ. ಈ ವಿಷಯದೊಳಗೆ ಹಿಂಗಾದ್ರ ಪ್ರಪಂಚ ನಡೆಯೋದಾದ್ರು ಹ್ಯಾಂಗ ಅಂತೀನಿ. ಈ ವಿಷಯ ನನಗ ಹೊಸ್ತೈತ್ರಿ, ಅದಕ್ಕ ವಸ್ತು ಅನ್ಲಿಕ್ಕೆ ಏನೈತ್ರಿ ಅಪ್ಪ? ಮನುಷ್ಯ ಉಪ್ಪು ಹುಳಿ ಖಾರ ತಿನ್ಮೇಲೆ ಇದೆಲ್ಲ ಇದ್ದರಿ. ಮೆರವ
ದಿನ ಚಂದ ನಿಮ್ಮನ್ನ ನೋಡಿದ್ಲಲ್ರಿ. ನಿಮ್ಮನ್ನ ನೋಡಿ ದಿನಕ್ಕಿಂತ ನಿಮ್ದ ಮಾತು, ನಿಮ್ದ ಕತಿ, ನಿಮ್ದ ಸುದ್ದಿ ಬಿಟ್ರ ಬ್ಯಾರೆ ಸುದ್ದಿನ ತಗೊಳ್ಳು ಅಂತೀನಿ. ಖರೆ ರೀ, ಖರೆ ಅಂದ್ರ ಖರೆ. ನಿಮ್ಮ ನೆಪ್ಪನೊಳಗ ಹಾಕಿ ರೊಟ್ಟಿನೂ ತಿನ್ವಲ್ಲು, ಹಾಲು ಕುಡಿವಳ್ಳು ಅಂತೀನಿ. ಓ, ನನ್ ಎಂತ ನಸೀಬ. ಯಾಕ್ರಿ ಅಪ್ಪ ಗಪ್ ಅಂತ ನಿಂತ್ರಿ? ನಾನು ನೀವು ಸಂಜೆ ಮುಂದ ಮನಿ ಕಡೆ ಬನ್ನಿ, ನಾ ನಿಮ್ ಹಾದಿ ಕಾಯ್ಕೊಂಡು ಕುಂತಿರ್ತೀನಿ. ನಾ ಏನು ಗೊತ್ತೇನ್ರಿ ಅಪ್ಪ. ಶರಣು. ಅಲ್ಲ ತಂಗಿ, ಊರ್ ಜರ್ಸಿರ್ತೀನಿ ಮುಡ್ಕೊಂಡಿಲ್ಲಲ್ಲವ. ಒಂದ್ ಮಿನಿಟ್ ಇರು ಬಂದೆ. ನೀನಾ ಮುಚ್ಚೆಯವ್ವ. ನಾ ಮುಡ್ಸಿದ್ರ ಚಂದ ಕಾಣಲಿಲ್ಲ ತಂಗಿ. ಈಗ ನೀವ್ ಹುಡುಕ, ಆಮ್ಯಾಗ ದನಿಯಾರ ಬಂದು ಮುಡಿಸಿ ಹೋಗೆಯವ್ವ. ಅಂತೂ ನಾನು ಈಗ ಹೋಗುವಂತೀಯನ ತಂಗಿ? ಅವ್ವ, ಅವನ ಹಂಗ ಅಂದಿಲ್ಲ. ತಿಳ್ದಂಗ ಆಗ್ಬಿಡವ್ವ. ಸ್ವಲ್ಪ ಪಾದ್ರಸ ಇದ್ದಂಗಿರ್ಬೇಕವ್ವ. ದಣಿಯರು ಹೆಂಗ್ ಹೇಳ್ತಾರ ಅಂತ ಕೇಳು. ಅಂದಂಗ ಸಂಜೆ ಗುಡಿಗೆ ಹೋಗಿದ್ದಲ್ಲ, ದೇವ್ರ ಹತ್ರ ಏನ್ ಕೇಳ್ಕೊಂಡಿ? ಚಂದಾನೆ ಬಾಳ್ವೆ ಕೊಡು ಅಂತ ಕೇಳಿದ್ನಿ. ಹುಚ್ಚದೀನಿ. ನಾಳೆ ಗುಡಿಗೆ ಹೋದ್ರ ದೇವ್ರ ಹತ್ರ ಒಂದು ಚಂದನೆ ಎಲ್ಲಿ ಕೂತ್ಕೊಡವ ಅಂತ ಕೇಳ್ತ. ತಿಳಿತಾ? ಈ ಮುದ್ದು ಕಟ್ಟಿದ ಬಾಳ್ವೆ ನನ್ಗ ಮುಗಿ. ನನ್ನ ಮಗಳು ಹಂಗಾಗೋದ್ ಬ್ಯಾಡ ನನ್ನವ್ವ, ಬ್ಯಾಡ. ಯಾಕ ತಂಗಿ ಗಪ್ಪಂತ ನಿಂತಿ? ನಾ ಹೇಳಿದ್ದೆಲ್ಲ ನೆನಪಿರ್ಲಿ. ಏನು ದನಿಯವ್ರು ಬರೋ ಹೊತ್ತು ಅವ್ರು ಹೆಂಗ್ ಕೇಳ್ತಾರೋ ಹಾಗೆ ಕೇಳವ. ರಾತ್ರಿ ಇಲ್ಲೇ ಉಳ್ಕನ ಕೇಳು, ನಾ ಹಂಗ ಆಟ ಆಡ್ಕೊಂಡ್ ಬರ್ತೀನಿ. ಕಣ್ಣಿನ ಚೆಲುವೆ ಕಟ್ಟಿಲೆ ಕೊರಗ ಮೂಗು, ಸಿಗರೆ ಕಣ್ಣಿನ ಚೆಲುವೆ ಕಟ್ಟಿಲೆ ಕೊರಗ ಮೂಗು, ಸಿಂಹದ ನಡುವಿನ ಮೈಯೋಳು, ಸಿಂಹದ ನಡುವಿನ ಬಾಗ್ಲ ತೆಗ್ದೈತಿ. ನೀನು ಮಾಲಿ ಹಾರಿಸಿದ್ದಿ ಮುಂಜಾನ ಆ ಹುಡುಗಾಗ ನಿನ್ ಕರ್ಕೊಂಡು ಬಾ ಅಂದ್ರ ಆ ರೇಣಮ್ಮನ ಕರ್ಕೊಂಡು ಬಂದ. ಓ, ಎಂತ ನಗು ಗಂಡನೆಯ ನನ್ನನ್ನೇ ಮೂಡಿ ಮಾಡುತ್ತಿದೆಯಲ್ಲ, ಮೈಯೆಲ್ಲ ಚುಮ್ಮೆನ್ನುತ್ತಿದೆಯಲ್ಲ. ಏ ಚಂದ, ಇನ್ನೊಮ್ಮೆ ನಗು. ನಿನ್ನ ಆ ನಗುವಿನ ಒಡೆಯಲ್ಲಿ ನಿಂದು ನನ್ನ ಹೃದಯ ಶಾಂತವಾಗಲಿ. ನೀನು ಮಾಲಿ ಹಾಸಿ ನಿಂತಿದ್ದ ಭಂಗಿ
ನನ್ನ ಜೀವನ ಪೂರ್ತಿ ಮರೆಯಂಗಿಲ್ಲ ನೋಡ. ನನ್ನ ಕಣ್ಣು ಮುಂದ ಅಡ್ಡಾಡುವ ಹಳೆ ಹುಡುಗಿಯರೆಲ್ಲ ನಿನ್ನಂಗ ಆಟಾಡ್ತಾ ಇದ್ರು. ಬಾ ಚಂದ, ನನ್ನ ಹತ್ತಿರ ಬಾ. ಸೈನ್ಯ ನಡೆಸುವ ಧೀರ ಗಡವಾಯಿ ಸಿಡಿಲು ಮರಿ. ಛೆ, ಒಂದು ಹೆಣ್ಣಿನ ಮುಂದೆ ದೈನೇಸಿ ಬೇಡುವುದೇ? ನೀನೀಗ ಛೇಡಿಸಬಹುದು, ಆದರೆ ನಾನು ನಿನ್ನನ್ನು ನೋಡಿದ ನಂತರ ಪಟ್ಟ ಪಾಡು, ಓ ಶಿವನೇ, ವರ್ಣಿಸಲಾಗದ ವೇದನೆ. ಹನುಮಂತ ದೇವಸ್ಥಾನದ ಮುಂದಿನ ಕೊಳದಲ್ಲಿ 4-5 ತಾಸು ಈಸಿದರೂ ನನ್ನ ಮೈಕಾವು ಇಳಿಯುತ್ತಿಲ್ಲ. ಹುಣ್ಣಿಮೆಯ ಚಂದಪ್ಪನ ಕಡೆಗೆ ಮುಂದಿದ್ದರೂ ನನ್ನ ಮೈಕಾವು ಕಡಿಮೆಯಾಗುತ್ತಿಲ್ಲ. ನನ್ನ ಎಡೆ ಬಡಿತ ಕೂಡ ಚಂದ ಚಂದ ಅನ್ನೋಗುತ್ತಿದ್ದಿ. ನೀವು ಮಾತಾಡೋದ್ ನೋಡಿದ್ರ ಕತ್ತಿ ತಗೊಂಡು ಯುದ್ಧ ಮಾಡಕ್ ಹೋಗೋದಕ್ಕಿಂತ ಮರ ನೆಳ್ಳ ಕುಂತು ಪದ ಬರ್ತಿದ್ರೆ ಚಂದ ಕಾಣ್ತಿತ್ತು. ಇಲ್ಲ ಹೆಣ್ಣೆ, ಹಿಂಗ ಮಾತಾಡಿ ನನ್ನ ಜೀವಂತ ಯಾಕ ಸಾಯಿಸಕತ್ತಿ? ಕರನಾಯಣ, ನನ್ನ ಮ್ಯಾಗ ಪ್ರೀತಿ ಆಯ್ತಾ ಇಲ್ಲ? ಅಯ್ಯ, ನಿಮ್ ಪ್ರೀತಿ ಮಾಡಿ ನಾ ಏನ್ ಸುಖ ಪಡ್ಲಿ? ಮತ್ತೆ ಹಾದಿನ ಹೂವಿನ ಮಾಲಿ ಯಾಕೆ ಅನಿಸ್ತಿ? ಯುದ್ಧದಾಗ ಗೆದ್ ಬಂದಿದ್ದಿ ಅದಕ್ಕ. ಓ, ಪ್ರೀತಿಯಿಂದಲ್ಲ? ಅಯ್ಯ, ನಿಮ್ ಪ್ರೀತಿ ಮಾಡ್ತೀನಂತ ನಿಂಗ್ ಯಾರು ಹೇಳ್ಯಾರ? ಹಂಗಲ್ಲ, ನಾ ಇಲ್ಲಿ ಬರ್ತೀನಿ. ಒಂದ್ ಕ್ಷಣ, ಅವ್ವ ಹಾಲ್ ಕೊಡಕ್ ಹೇಳ್ಯಾರ. ನಾ ಮಂಡ್ಯಾನಿ ಎಂತ ಹೆಣ್ಣು, ಊರ್ ಮಂದಿ ಮುಂದ ಮಾಲೆ ಹಾಸಿ ಬಿಟ್ಟು ಕಂಡಲ್ಲೇ ನನ್ನ ನೋಡಿ ಉಸಿನಗೆ ನಕ್ಕು. ಛೇ, ನಾನ್ ಸೋಲ್ಬಾರ್ದು. ನನ್ನ ತೋಳ್ಬರದಿಂದಾದ್ರೂ ಈಗಿನ ಪಡ್ಕೋಬೇಕು. ಇಲ್ಲ ಹೆಣ್ಣೆ, ನಾ ಹಾಲು ಕುಡಿಬೇಕು ಅನ್ನೋದಾದ್ರ ನೀ ನನ್ನವಳಾಗ್ಬೇಕು. ನಾ ಬಲ್ಲೆ ಅಂದ್ರೆ ನಿನ್ನ ಈ ಜೇನು ಚೆಲ್ಲಿದ ತುಟಿಗಳನ್ನ ನನ್ನದ ಮಾಡ್ಕೊಳವ. ಅಮ್ಮ, ನಾನೇನು ಪುಟಾಣಿ ಬೆಲ್ಲ ತಿಂತ ಕೂಡ್ತೀನಿ ಅಂತ ಮಾಡಿ ಏನು? ಈಗ ಹಿಂಗಾರಿ ಕುಡಿತೀನಿ. ಹಿಂಗ ಅನ್ನ ಕತ್ತಿ ಒಂದು ತಾಸ ಆಯ್ತು. ರಟ್ಟ್ಯಾಗ ಕಸ್ವಿಲ್ದವ್ರು ಬರೀ ಬಾಯ್ನಾಗೆ ಮಾತಾಡ್ತಾರೇನಪ್ಪ. ಏಯ್, ಮಲಗಿದ ಹುಲಿ ಎಬ್ಬಿಸಿ ಆಟ ಆಡಕ ನೋಡಿ. ಇದೇ ಮಾತ್ರ ಒಬ್ಬ ಗಂಡಸಂದಿದ್ರ ರುಂಡ ತೆಗೆದು ಊರು ಬಾಗಿಲಿ ಕಟ್ತಾ ಇದ್ನಿ. ವರೆ ಬಾ, ಮಾತಿನ ಮಲ್ಲ. ಏ ಹುಡುಗಿ, ಮಾತ್ನಾಗ ಒಕ್ಕಳಿಬೇಡ. ಬಾ, ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಸೇರಿ ಒಂದಾಗುವ. ನಾ ಬರ್ತೆ. ಹಂಗಾರ ನಾ ಹೋಗ್ತೀನಿ. ಒಂದ್ ಕ್ಷಣ ನನ್ ಸರ್ದಾರ. ಅವ್ವ ಹಣ್ಣು ಕೊಡಕ್ ಹೇಳ್ಯಾರ. ಈ ಹುಡುಗಿ ಮರದಾಗ ಏನಾಯ್ತು ತಿಳಿಬಾರ್ದು. ಹೆಂಗ್ ಮಾಡಿ ಈ ಕಿವಿ ಚಾಲು ಅನ್ನಂಗಾಯ್ತು. ಈ ಹಣ್ಣಾದ್ರೂ ತಿಂದು ಹೋಗು ನನ್ ಸರ್ದಾರ. ನಾ ಏನ ಹಣ್ಣು ಹಾಲು ತಿನ್ಲಿಕ್ ಬಂದಿಲ್ಲ. ಮತ್ತ ಏ ಹುಡುಗಿ, ನನಗ ನೀನ್ ಬೇಕು. ನಾ ಬಲ್ಲೆ. ಒಲ್ಲೆ ಅನ್ಬೇಡ. ಏನ್ ಬೇಡ್ತಿ ಬೇಡು, ಏನ್ ಕೇಳ್ತೀಯ ಕೇಳು. ಇಲ್ಲ ಅಂದವ ನಾ ಅಲ್ಲ. ನಾ ಏನ್ ಬೇಡಿ? ನೀ ಬೇಡಾಯ್ತು, ನಾ ಬೇಡಿ. ಎಲೆ ಚಂದುಳ್ಳಿ ಚೆಲುವೆ, ಬಾ, ನನ್ನ ಮನದಾಸೆಯನ್ನು ಪೂರೈಸು. ನಾ ಬಲ್ಲೆ ಬಲ್ಲೆ. ಈಕಿ ಆಗ್ಲಿಂದಲೂ ಒಲ್ಲೆ ಒಲ್ಲೆ ಅನ್ನಬೇಕಾದ್ರ ಏನಿರ್ಬೇಕು? ಒಲ್ಲೆ ಅಂದ್ರ ಹೂ ಅಂತ ತಿಳಿಬೇಕಾ? ಏ ಹುಡುಗಿ, ನಾ ಇನ್ನು ಸುಮ್ಮನಿರಲಾರೆ. ತುಂಬಿ ನಿಂತ ಮುಗಿಲು ಎಷ್ಟು ಕಡೆದಿದ್ದು?
ಬಾ. ಓ ನನ್ನ ಸರ್ದಾರ. ತಡೆದಿಟ್ಟ ಮಳೆಯು 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 ಸುರಿದಿಟ್ಟ ರಭಸದಲ್ಲಿ ಸುರಿದಿಟ್ಟ ರಭಸದಲ್ಲಿ ಸುರಿದಿಟ್ಟ ರಭಸದಲ್ಲಿ ಕಾಡಿದ್ದ ಭೂಮಿ 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 ಕುಡಿದಿಟ್ಟ ಭರದಲ್ಲಿ ಕುಡಿದಿಟ್ಟ ಭರದಲ್ಲಿ ಕುಡಿದಿಟ್ಟ ಭರದಲ್ಲಿ ಸಿಡಿಲು ಮಿಂಚಿನ ಹೊಡೆದ ಹೋದರೆದು ಮೋದರೆದು ಸಿಡಿಲು ಮಿಂಚಿನ ಹೊಡೆದ ಹೋದರೆದು ಮೋದರೆದು ಕಾಡಿದ್ದ ಭೂಮಿ 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 ಕುಡಿದಿದ್ದ ಭರದಲ್ಲಿ ಕುಡಿದಿದ್ದ ಭರದಲ್ಲಿ ಕುಡಿದಿದ್ದ ಭರದಲ್ಲಿ ತಡೆದಿಟ್ಟ ಮಳೆಯು 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 ಸುರಿದಿದ್ದ ರಭಸದಲ್ಲಿ ಸುರಿದಿದ್ದ ರಭಸದಲ್ಲಿ ಸುರಿದಿದ್ದ ರಭಸದಲ್ಲಿ ಸುರಿದಿದ್ದ ರಭಸದಲ್ಲಿ ಸುರಿದಿದ್ದ ರಭಸದಲ್ಲಿ ನಾ ಹೇಳಕತ್ತಿ ಎಷ್ಟು ದಿನ ಆಯ್ತು ನೀ ಏನು ಮಾಡಬಲ್ಲಿ ಮಾವ ನೀವು ಸುಮ್ಮನ ನಿಂದನ ಮಾಡ್ತೀರ. ತನ್ನ ಗಂಡ ತನ್ನ ಕೂಡ ಇರಬಾರ್ದು ಅಂತ ಯಾವ ವ್ಯಕ್ತಿ ಬಿಡ್ತಾನೆ? ದುಡಿಮೆ ಮಾಡಿ ಅವನ ಮನಸ್ಸನ್ನ ನಿನ್ ಕಡೆಗೆ ಮಾಡ್ಕೊಳ್ಳವ. ನಾ ರಮೇಶ್ ಹೇಳಿದ್ನಿ, ಸಿಟ್ ಮಾಡ್ಕೊಂಡು ಕಣ್ಣಾಗಿ ನೀರು ತೆಗೆದು ಹೇಳಿದ್ರು. ಹಂಗ ಪ್ರಯತ್ನ ಮಾಡ್ಬೇಕೇನವ. ನಾ ಸಿಕ್ಕಿರ್ಬೇಕಾದ ನಾಚಿಕೆ ಕೂಡ ಬಿಟ್ಟು ತಪ್ಪೇನಿಲ್ಲ ಕಣವ. ಬಾಳೆವು ಸರಿಯಾಗಬೇಕು, ಅದು ಮುಖ್ಯ. ನಾ ಹೌದ ಒಂದ್ ವಾರ ಊರಿಗೆ ಹೋಗೋಣ ಅಂದ್ವಿ. ನಾವಲ್ಲೇ ಅಂತಾರ ಗುಡ್ಡಕ್ಕೆ ಹೋಗೋಣ ಅಂದ್ವಿ. ಯಾಡ ಅಂದ್ವಿ. ಹೊಡ್ಮೇಲೆ ಕೇಳವ. ಈ ಊರ್ ಬಿಟ್ಟು ಹೋಗ್ ಬಂದ್ರ ಅವ್ರ ಮನಸ್ಸು ಬದಲಾಗಿತ್ತು. ಅವ್ರ ತಲೆಗೆ ಆಕೆ ಏನ್ ತಿಕ್ಕ್ಯಾಳೋ ಯಾರಿಗೂ ನನ್ ಬಾಡ್ಗೇಟ್ ಮಾಡಕ್ಕ ಅವ್ರನ್ನ ಕಟ್ಟಿದ್ದಿ. ಬೈಬೇಡ ತಂಗಿ, ಬೈಬೇಡ. ಆಗಿ ಬಾಳೆವ ಅಂತದ್ದು ಎಂತದ್ದು ಮಾವ? ಮಂದಿ ಬಾಳ್ಗೇಟ್ ಮಾಡೋದವ್ರ ತಂದೆ ಏನ? ಸಿಟ್ಟಿನ ಕೈಯಾಗ ತಲೆ ಕೊಡ್ಬಾರ್ದವ. ನನ್ ತಲೆ ಹೊಡ್ಕೊಳ್ಳೋದಾ ಉಳಿದಿರೋದು. ನಿನ್ ಸಂಕ ತಿಳಿತೈತ ತಂಗಿ, ಸಮಾಧಾನ ಮಾಡ್ಕೊ. ಗಂಡಸ್ ಮಕ್ಕಳು ನಿಮ್ಗೆ ನನ್ನ ಹೊಟ್ಟೆಯಾಗಿ ಬೆಂಕಿ ಅರಿವಾಗ್ತಿದ್ದಿ. ಆಕೆ ತಿಳಿವಲ್ದ? ಆಗಿಗೂ ತಿಳಿತವ ತಂಗಿ. ಆಗಿನು ಹೆಣ್ಮಗಳಾದ ನನ್ ಕಡೆ ಇನ್ನೇನು ಆಗಲ್ದು ಮಾವ, ನನ್ ಕಡೆ ಇನ್ನೇನು ಆಗಲ್ದು. ಇನ್ನೇನಿದ್ರು ಆ ಶಿವ ಅವ್ನ್ ಮತ್ ಬದ್ಲಿ ಮಾಡ್ಬೇಕು. ನನ್ ಕಡೆ ಇನ್ನೇನು ಆಗಲ್ದು. ವಾ, ನೀ ಅಳ್ಬೇಡ. ತುಂಬಿದ ಮನ್ಯಾಗ ಹೆಣ್ಮಕ್ಳು ಅಳಬಾರ್ದವ. ಸಮಾಧಾನ ಮಾಡ್ತು. ಇದ್ರಾಗ ನಿನ್ ಬಾಳೆ ಹೋಯ್ತು ಕಣವ, ನಿನ್ ಬಾಳೆ ಹೋಯ್ತು. ನೋಡವ, ನಿನ್ನಲ್ಲಿ ತಾಳ್ಮೆ ಇರ್ಲಿ, ಛಲ ಇರ್ಲಿ. ನಾ ಸಾಮಾನ್ಯ ಅವರು ಇನ್ನೊಬ್ಬಾಕಿ ಮನೆಗೆ ಹೋಗ್ಬಾರ. ನನಗ್ ತಾಳ್ಮೆ ಎಲ್ಲಿಂದ ಬಂದಿತ್ತು, ಛಲ ಎಲ್ಲಿಂದ ಬಂದಿತ್ತು ಮಾವ? ಅವ್ವ, ನಾ ಎಂಥ ಬಂಟ ಇದ್ನಿ. ನನ್ನ ಹೆಸರು ಕೇಳಿಲ್ಲ ವೈರಿ ನಿಂತಲ್ಲೇ ನಡು ಬೀಳ್ತಿದ್ದ. ಪೇಶ್ವೆ ಮಹಾರಾಜರು ಕತ್ತಿ ಕೊಟ್ಟಿದ್ರೇನವ, ಬಂಗಾರ ಕಡಗಾನು ತೊಡಿಸಿದ್ರು. ಅದೆಲ್ಲ ಆಯ್ತು. ಆದ ನಿನ್ನ ಹತ್ತಿನಿಂದ ನಂದೇನು ನಡೀತಿರ್ಲಿಲ್ಲವ. ಆಕಿ ಕುಂಡ್ರು ಅಂದ್ರ ಕುಂಡ್ರುತ್ತಿದ್ನಿ, ನಿಲ್ಲು ಅಂದ್ರ ನಿಂತಿದ್ನಿ. ಒಟ್ನಾಗ ಆಕಿ ಕೈಯಾಗಿನ ಗೊಂಬಿ ಆಗಿತ್ತವ. ಈ ಮಾತು ನಿನ್ಗೆ ಯಾಕೆ ಹೇಳ್ತೀನಿ ಅಂದ್ರ, ಅಯ್ಯೋ ನಗೋದೇನವ, ಅರೇ ಮಾತಾಡ್ತಿ. ನೀ ಮನಸ್ಸು ಮಾಡಲ್ಲ, ಅವನ್ ದಾರಿ ಬಚ್ಚೋದು ತಡ ಆಗಕ್ಕಿಲ್ಲ. ಮಾವ ನೀವ್ ಹೇಳ್ದಂಗೆಲ್ಲ ಕೇಳಿದ್ವಿ, ಆದ್ರೆ ಏನ್ ಕೆಲ್ಸನೂ ಆಗವಲ್ದು. ಅವ್ರಗ ನನ್ ಕಡೆ ಕಬರೇ ಇಲ್ಲ. ಅವನಿಗ ಖಬರ್ಗೆ ಆಗೋ ವಯಸ್ಸು. ಅವನ್ ದಿಕ್ತಪ್ಪಾಗ ನಿನ್ಗ ಕಷ್ಟ ಆಗ್ತಿಲ್ಲವ. ಅವರು ಈ ದಿಕ್ನಾಗ ಬಂದ್ರ ನಾ ದಿಕ್ ತಪ್ಸಿ, ಆದ್ರೆ ಈ ದಿಕ್ನಾಗ ತಲೆನೋ ಹಾಕ್ವಲ್ರು. ಒಟ್ನಲ್ಲಿ ನಾ ದಿಕ್ ತಪ್ಪಿ. ಇದೆಲ್ಲ ಎಷ್ಟು ದಿನ ನಡೀತೈತಿ. ಅವನ್ ಮೈಯಾಗ ಕಾವಿಡಿದು ನಿನ್ಗ ಅವನ್ ಕೂಸ ಆಯ್ತು ಅಂದ್ರ ಎಲ್ಲಾ ನೀರಾಗಿತ್ತು. ಮಾವ ನಿಮ್ಗೆ ಈ ಸಮಾಧಾನದ ಮಾತುಗಳು
ಇಂಥ ಮಾತು ನಿನ್ ಬಾಯ ಬರ್ಬಾರ್ದವ, ಬರ್ಬಾರ್ದು. ಮಾವ ಅವ್ರು ಬಂದಂಗೆ ಕಾಣ್ತೈತಿ, ನೀವೇ ಅವ್ರಿಗೊಂದು ಮಾತು ಹೇಳಿ. ಆಗಲ್ವ, ನಾನು ಒಂದು ಮಾತು ಹೇಳ್ತೀನಿ, ನೀವು ಬಾಣೆ ಇರವ. ಏನ ನನಗೂ ವಯಸ್ಸಾಯ್ತು, ಒಂದಿಷ್ಟು ಮನೆ ಕಡೆ ನೋಡ್ಕ. ಸುಮ್ಮನೆ ನಿಂತ್ಕೊಂಡ್ರ ಏನ್ ಮಾಡ್ದಂಗಾಯ್ತು? ಹುಡುಗ ಜನಗಳು ಅಡ್ಡಾಡೋ ದಾರಿಲಿ ನಮ್ಮಂತವ್ರು ಅಡ್ಡಾಡಬಾರ್ದು. ನಾ ಏನಾಗ ಅಡ್ಡಾಡಿಲ್ಲ. ಗೊತ್ತೈತಿ, ವೈರಿಗಳ ಸುದ್ದಿ ನನಗೆ ಬರ್ತೈತಿ. ಅಂತದಾಗ ಮಗನ ಸುದ್ದಿ ಏನು ಅನ್ನೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗೊತ್ತಿದ್ರ ಮತ್ತಿನ್ನೇನು? ಯಾರು ಕೂಡ ಮಾತಾಡ್ತಿದ್ಯ ಅನ್ನೋದು ಖಬರ್ ಐತನ? ಸುತ್ತ 7 ಹಳ್ಳ್ಯಾಗ ನನ್ನ ಹೆಸರೈತಿ. ನೆನಪಿರ್ಲಿ, ಮಾನ ಮರ್ಯಾದೆ ಕಾಯ್ಕೊಂಡು ಹೋಗ್ಬೇಕು. ಸರಿಯಾಗಿ ಬಾಳ್ವೆ ಮಾಡ್ಕೊಂಡು ಹೋಗು. ಅದು ಬಿಟ್ಟು ಬೇರೆ ಸುದ್ದಿ ನನ್ನ ಕಿವ್ಯಾಗ ಬಿದ್ರ ಸರಿ ಹೋಗಾಕಿಲ್ಲ ನೋಡು. ನನಗ ಗೊತ್ತೈತಿ ಏನ್ ಮಾಡ್ಬೇಕಂತ. ಯಾರೇನು ಹೇಳಬೇಕಾಗಿಲ್ಲ. ಯಾರು? ಓ ನೀವಾ? ಕೂಡ್ರಿ, ಕುಡಿಯೋಕ್ ನೀರ್ ಕೊಡ್ಲಾ? ಕುಡಿಯೋಕ್ ನೀರ್ ಬೇಡ, ನಾನು ಹೇಳೋ ಬಾಯಿಗೆ ನೀರ್ ಬಿಡು. ಹಂಗ್ಯಾಕ್ ಮಾತಾಡ್ತೀರಿ? ಮನೆಗ್ ಬಂದ್ರ ಹಿಂಗ್ಯಾಕ್ ಆಡ್ತೀರಿ? ಯಾರಿಗ್ ಬೇಕಾ ಮನೆ? ಹಂಗಂದ್ರೆ ಹ್ಯಾಂಗಾದೀತು? ಈ ಮನೆಯಲ್ಲಿ ಹುಟ್ಟಿ ಬೆಳ್ತೀರಿ ಅನ್ಬಳಿಕ ನಾ ಏನ್ ಹೇಳ್ಬಿಟ್ಟಿರ್ಲಿಲ್ಲ. ಇದು ಆ ಮನೆ ಹುಟ್ಟಕ. ಹಿರಿಯಾರು ನಿಮ್ಗ ಚಲೋದಾಗ್ಲಿ ಅಂತ ಈ ಮನೆ ಕಟ್ಟ್ಯಾರ. ನನ್ಗೇನು ಚಲೋ ಆಗೋದ್ ಬೇಕಿಲ್ಲ. ನಮ್ಮತ್ತಿ ಇದ ಮನ್ಯಾಗ ನಿಮ್ಗ ಹಾಲುಣಿಸಿ ಆಡ್ಸಿರ. ಅತ್ತಿ ಇದ್ದಿದ್ರ ನೀವೀಗ ಮಾತಾಡ್ತಿರ್ಲಿಲ್ಲ. ನೀ ಅವನ ಹೆಸರು ತಗೊಂಬೇಡ. ನನಗ ಅವಳು ಬರೀ ಅತ್ತಿ ಆಗಿದ್ದಿಲ್ಲ, ನನ್ನ ಹರ್ದೋಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರು. ನೀ ಪುರಾಣ ಹೇಳಬೇಡ. ಕಟ್ಕೊಂಡೋಳು ಕಡಿ ತನಕ, ಕೂಡ್ಕೊಂಡೋಳು ಬಿಡೋ ತನಕ ಅಂತ ಗೊತ್ತಿದ್ರು. ನಿಮ್ಗೆ ಯಾಕೆ ಮಾತಾಡ್ತೀರಿ? ನಾಲ್ಗೆ ಐತಿ ಅಂತ ಮಾತಾಡ್ಬೇಡ. ನನಗೆ ಇಷ್ಟ ಬಂದಂಗಾನ ಮಾಡವ. ಹಂಗ ಮಾಡಿ ಆದ್ರ ನಾನ್ ನಿಮ್ ಸಲುವಾಗಿ ಕಾಯ್ಕೊಂಡ್ ಕುಂತೀನಿ ಅನ್ನೋದಾದ್ರೂ ನೆನಪಿರ್ಲಿ. ನಿನ್ ನೆನಪು ನನಗೆ ಬೇಡ. ನನ್ನ ನಡೀಲಿ ಹಿಂಗ ಅಂತ ಬರ್ತಿದ್ರೆ ಯಾರೇ ಮಾಡಿ ಒಳಗಡೆ ತಾಟ್ ಹಾಕಿನಿ, ಕೈಗೆ ನೀರಂತೀನಿ, ಬರ್ರಿ. ನೀ ಒಬ್ಬ ಗಿಡ ಕೂತ್ಕೊಂಡು ಹಂಗಾಗಿ ನಾ ಒಬ್ಬಾಕಿಲೆ ಕೂತ್ಬಿಡ್ತೀನಿ, ನೀವು ಮೊದ್ಲು ಒಳಗ್ ಬರ್ರಿ. ನಾ ಬರಲ್ಲ. ನಿಮ್ಗ ತಿಳಿದಂಗ್ ಮಾಡ್ರಿ, ನಿಮ್ಮದಿಯಾಗ ನಾ ಬರುವಾಕಿ ಅಲ್ಲ. ನಿಮ್ಗೆ ಅಂತ ಕಟ್ಟಲ್ ರೊಟ್ಟಿ ಇಟ್ಟಿನಿ, ಶೇಂಗಾ ಚಟ್ನಿ ಪುಡಿ ಮಾಡಿನಿ, ಉಳ್ಳಾಗಡ್ಡಿ ಇಟ್ಟಿನಿ, ಮೋಸ ಕೊಡ್ತೀನಿ, ಬರಲ್ಲ. ನೀ ನನ್ ಕೂಡ ಮಾತಾಡ್ಬೇಡ. ನನಗ್ ಬೇಕು ಅನ್ಸಿದ್ರ ನಾನು ರೊಟ್ಟಿ ತಿಂತೀನಿ. ನೀ ಏನು ನೀಡಬೇಡ. ಮನ್ಯಾಗ ಹೆಣ್ಮಕ್ಳಿದ್ದು ಗಂಡಸ್ರು ರೊಟ್ಟಿ ನಿಕ್ಕಂಡ್ ತಿನ್ಬಾರ್ದು. ನನಗ ಶಾಸ್ತ್ರ ಗೊತ್ತೈತಿ. ಗೊತ್ತಿದ್ದು ಹಿಂಗ್ಯಾಕ್ ಮಾತಾಡ್ತೀರಿ? ನಾ ಹಿಂಗ ಮಾತಾಡಲ್ಲ. ಹಂಗ ಮಾತಾಡಿ ಆದ್ರ ನಾನ್ ನಿಮ್ ಹೆಂಡತಿ ಅನ್ನೋದಾದ್ರೂ ನೆನಪಿರ್ಲಿ. ನಿಮ್ಗ ಒಂದ್ ಮಾತು ಕೇಳೋಣ ಅಂತ ಮಾಡೀನಿ. ನೀ ಏನ್ ಕೇಳದಿದ್ರು ಅಪ್ಪನ ಕೇಳು. ನಿಮ್ಗ ಕೇಳೋ ಮಾತು ನೀ ನನ್ನೇನು ಕೇಳಬೇಡ. ಹಂಗಲ್ಲ, ನಿಮ್ ಸಲುವಾಗ ನಾ ಕಾಯ್ತೀನಿ, ಕಾಯ್ತಾ ಇದ್ದೀನಿ. ಆದ್ರ ನಿಮ್ಗ ಅದನ್ನೇ ಪದ್ರು ಬರುವಲ್ಲ. ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ, ನಿಮ್ ಕಾಲಿ ಬೇಡ್ತೀನಿ. ನನಗ ನಿಮ್ಮನ್ ಬಿಟ್ಟು ಮತ್ಯಾರಾದ ಮಾವ ಮನ್ಸು ಹಚ್ಕೊಡಾರ. ಅವ್ರು ವಯಸ್ಸಾದ ಜೀವ. ಈ ವೇಳೆಯಾದವಾಗ ಅವ್ರ ಮಸ್ತ್
ಮಂದಿ ಮಾತು ಕೇಳಿದ್ರ ನಾನ್ ನಿನ್ ಕೂಡ ಇರಂಗೇ ಇಲ್ಲ. ಅದೆಲ್ಲ ಆಯ್ತು ಚಂದ್ರ, ನಾನ್ ನಿನ್ಗೊಂದು ಮಾತು ಹೇಳ್ಬೇಕು ಅಂತ. ಹಾ ನೀ ನನ್ಗ ಮಾತ್ ಮರ್ಸ್ಬ್ಯಾಡ. ಇಲ್ಲ, ಈ ಮಾತ ಬಹಳ ದಿನದಿಂದ ಹೇಳ್ಬೇಕು ಅಂತ. ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬೋದಾ? ಎಂತ ಅದೃಷ್ಟ. ಏನಪ್ಪ ಅದು ಅಂತ ಮಾತು? ಏನಿಲ್ಲ, ನಾನು ನೋಡ್ಲಿಕ್ಕ ಆ ಹುಡ್ಗಂಗ ನನ್ ಕರ್ಕೊಂಡ್ ಬಾ ಅಂದ್ರ ನಮ್ಮ ಅವ್ವನ್ ಕರ್ಕೊಂಡ್ ಬಂದ, ಹೌದಲ್ಲ? ಅದಲ್ಲ, ನಾ ಬಂದಾಗ ನಾನಿನ್ ಪ್ರೀತಿ ಮಾಡ್ತೀನಿ ಅಂತ ಯಾರು ಹೇಳ್ಯಾರು? ನಾನಿನ್ ಪ್ರೀತಿ ಮಾಡಿ ಏನ್ ಸುಖ ಪಡ್ಲಿ ಅಂತ ನೀ ಅಂದಾಗ ನನಗೆ ಪೂರ್ಣ ಹೊಡೆದಾಗೋಯ್ತು. ಆಮೇಲೆ ನಿನ್ನ ಒಪ್ಕೊಂಡು ಹೋಗ್ಬಿಡ್ಬೇಕು ಅಂತ ಮಾಡಿದ್ನಿ. ನಿಂಗ ಪ್ರಪಂಚದಾಗ ನನ್ ಬಿಟ್ರೆ ಮತ್ತೇನು ಕಾಣವಲ್ಲೇನು? ಏ ಚಂದ, ಪ್ರಪಂಚ ಅಂದ್ರ ನೀನ, ನೀ ಅಂದ್ರ ಪ್ರಪಂಚ ನನಗ. ಇಷ್ಟಂತೆ ಆತೇನಾ? ಏ ಚಂದ, ಸೂರ್ಯ ಮಳಮಳಿ ಮೂಡ್ಲೇಬಾರ್ದು ನೋಡ. ಹಿಂಗಾಗಿ ಪ್ರಪಂಚ ಕೂತಿರ್ತೀನಿ. ಬಂದಿದ್ದು ಮನೆ ಕಡೆಗೆ ಹೋಗ್ಬಾರ್ದ? ನೀನ್ ಕೂಡ ಇದ್ರ ನನ್ಗ ಹಸು ಆಗಂಗಿಲ್ಲ. ಏ ನಾವೊಂದ್ ಕೇಳಿದ್ರ ನೀವೊಂದ್ ಹೇಳಿದ್ರೆ ಆತೇನು? ನಿನ್ನಿಂದ ದೂರ ಇರೋದು ಅಂದ್ರ ನನ್ನ ಜೀವನ ಹೋದಂಗ ಆಗ್ತೈತಿ. ನೀರಾಗಿ ಮೀನ್ ತೆಗೆದು ದಂಡಿ ಮೇಲೆ ಹೋಗ್ದಂಗ ಆಗ್ತೈತಿ. ಜೀವ ಚಡ್ಪಡಿಸ್ತೈತಿ. ನೀನೆಲ್ಲ ಯಾಕೆ ಇಷ್ಟ ಬೆಳೆಸ್ಕೊಂಡಿ? ನಾ ಏನ ಮಾಡ್ಲಿ, ನಿನ್ ಮೈ ಮಾಟ ನನ್ನ ಕಟ್ಟಾಕೈತಿ. ನಾ ಕೂಡ ಆಗ್ಯವನಿ, ಏನು ಕಾಣಬಂದು. ನೀ ಮಾತಿನ ಮಲ್ಲಂಗೆ ಕಾಣ್ತಿ. ರಣರಂಗದೊಳಗ ಬಂಟ ಅದೀನಿ. ಹೌದು, ನೀ ಬಂಟ ಆದಿ ಅಂತ ನಾನ್ ನಿನ್ ಮೆಚ್ಕೊಂಡೆ. ಹೌದು, ಈಗೇನಾಯ್ತು? ನಿನ್ಗ ಸರಿಗಟ್ಟೋ ವೀರ ಈ ನಾಡ್ನೊಳಗೆ ಮತ್ತೊಬ್ಬ ಇರ್ಬಾರ್ದು. ಈಗ ಯಾರು? ನೀನು ಇತ್ತಿತ್ತಾಗಿ ಗಂಡಿ ಮನೆಗೂ ಹೋಗ್ಬಲ್ಲಿ, ತಾಲೀಮು ಮಾಡುವಲ್ಲಿ. ತಾಲೀಮು ಇಲ್ಲೇ ಮಾಡ್ಲಿಕ್ಕತ್ತೀನಿ. ನಿನ್ ಜೀವಕ್ಕ ನಾಚಿಕೆ ಆಗಲ್ವಾ ಇಂತ ಮಾತಾಡಕ್ಕ? ನಾಚಿಕೆ ಹೆಣ್ಣಿ ಚಂದ ಕಾಣಿಸ್ತದ, ಗಂಡ್ ಸಿಗಲ್ಲ. ಹಿಂಗ ಹುಡುಗಾಟ ಆಡ್ಕೊಂಡಿಂತ ಮುಂದ ಹ್ಯಾಂಗ? ಮುಂದೇನಾಯ್ತಾ ಮಣ್ಣು? ನಾ ಸತ್ರ ನೀ ಏನ್ ಮಾಡವ? ಹಂಗನ್ಬೇಡ, ನೀನ್ ಕೂಡ ನಾ ಇರ್ತೀನಿ. ಹಂಗಾರ ನಾ ನಿನ್ ಕೂಡನ ಇರ್ಲಿ? ಅದ್ರಾಗ ಸಂಶಯನೇ ಬೇಡ. ಹಂಗಾರ ಹೇಳಲ್ಲ. ನಂದೊಂದ್ ಮಾತೈತಿ, ನೀ ಕೇಳ್ತೀನಿ ಅಂದ್ರ ನಾ ಹೇಳ್ತೀನಿ. ಇವತ್ತೇ ನಿಂದು ಹೊಸ ಪರಿ, ಯಾವತ್ತು ಏನು ಕೇಳಾಗಿಯಲ್ಲ. ಇಷ್ಟು ದಿನ ಕೇಳಕ್ಕ ಏನೂ ಇರ್ಲಿಲ್ಲ. ಇವತ್ತೇನಪ್ಪ ಅಂತ ಅದು ಕೇಳೋದು? ಕೇಳು, ಅದೇನ್ ಬೇಡ್ತಿ ಬೇಡು, ಇಲ್ಲ ಅನ್ನಲ್ಲ. ನೀನ್ ಕೇಳು ಅಂದ್ರ ಕೇಳ್ತೀನಿ. ನೀನ್ ಚಲೋ ಆಯ್ತು ನೋಡ, ಕೇಳು ಅಂತ ಹೇಳ್ತಾ ಇದ್ದೀನ. ಕೇಳ? ನಿನ್ನ ನಾ ಮನ್ಸಾರ ಪೂಜೆ ಮಾಡ್ತೀನಿ. ಹೌದು, ನಾ ಇಲ್ಲ ನೀ. ನಾನು ನಿನ್ ಕೂಡನ ಇರ್ಬೇಕು. ಹುಚ್ಚಿ ಈಗ ತಾನ ಒಂದು ಕ್ಷಣ ಮುಂದ ಮನೆಗೆ ಹೋಗುವಂತೆ. ಹಂಗಲ್ಲ, ಮತ್ತಿಂದೇಗ ನಾನು ನಿನ್ ಹತ್ರನ ಇರ್ಬೇಕು. ಚಲೋನೇ ಆಯ್ತಲ್ಲ, ಇರು, ನಾ ಎಲ್ಲಿ ಬೇಡ ನೀ.
ಏನ್ ಮಾತಿಯಲ್ಲಿ ನನ್ನ ಮನಸ್ಸಾಗಿದ್ದು ನೀನು ಭಯ ಹಾಕೊಂಡಂಗಾಯ್ತು ನೋಡು. ಸಲ ಆ ಶಿವನ್ನ ಚಂದನನ್ನ ನೆಂಟಿ ಮಾಡು, ಚಂದನನ್ನ ನೆಂಟಿ ಮಾಡು ಅಂತ ಕೇಳ್ಕೊಂಡೀನಿ. ಆದ್ರ ಊರ್ ಮಂದಿ ಬಿಡ್ಬೇಕಲ್ಲ ನಿನ್ನ ಲಗ್ನ ಆಗ್ಲಿಕ್ಕ. ಅಂದ್ರ ನೀನು 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 ಮುತ್ತು ಕಟ್ಟಿದಾಕಿ ಮಂದಿ ನಿನ್ನ ಲಗ್ನ ಆಗ್ಲಿಕ್ಕೆ ಬಿಡಂಗಿಲ್ಲ. ಸಾಕು ಸಾಕು, ಮುಂದೆ ಏನು ಹೇಳೋದ್ ಬ್ಯಾಡ. ಬೇಸರ ಮಾಡ್ಕೋಬೇಡ, ಮುಂದ ಹೆಂಗಂತ ವಿಚಾರ ಮಾಡೋಣ. ಬಾಯಿಲಿ ಅಜ್ಜಾರ, ಹೆಬ್ಬುಲಿ ನಾಯಕ ಚಂದನ ಯಾಕೆ ಮದ್ವೆ ಆಗ್ಬಾರ್ದಿತ್ತು ಅಂತೀನಿ. ಈ ಮಾತಿಗೆ ನಾನು ಏನ್ ಹೇಳೋ? ಯಾಕ್ರಿ ಅಜ್ಜಾರ, ಚಂದ ಶೀಲವಂತಳಲ್ಲೇನ್ರಿ? ಶಿವ ಶ್ರೀಲವಂತಳಲ್ಲ ಅಂತ ಯಾವ ಬಾಯಲ್ಲಿ ಹೇಳೋ? ಯಾವ ಯಾವ ಊರಿನ ಗೌಡ್ರೆಲ್ಲ ಬಂದಿದ್ರು ಆಕಿನ ಪಡ್ಕೊಳಕ, ಆದ್ರ ಚಂದ ಯಾರಿಗೂ ಜೊತೆ ಕೊಡ್ಲಿಲ್ಲ. ಹೌದಪ್ಪ, ಹೌದು. ಕರ್ತಿಯವ್ರಿಗಿಂತ ಹೆಚ್ಚಾಗಿ ಬಾಳ್ವೆ ಮಾಡ್ತಿದ್ರು ಹೆಬ್ಬುಲಿ ನಾಯಕನೊಬ್ಬನ್ ಕೂಡ. ಆದ್ರ ಏನಾದ್ರೆ ಏನೋ ಚಂದ ಏಟೆ ಆಗ್ಲಿ ಮುತ್ತು ಕಟ್ಟಿಸ್ಕೊಂಡಾಕಿ. ಅಜ್ಜಾರ, ಸಣ್ಣ ವಯಸ್ಕ ಮುತ್ತು ಕಟ್ಟಿದ್ರ ಹಾಕಿದೇನೈತಿ ತಪ್ಪು? ತಮ್ಮ, ಕಳೆದೋದ ಮಾತಿಗೆ ನಾವು ಯಾಕೆ ಸುಮ್ಕ ಮಾತಾಡೋದು? ಸರಿ, ಹೋಗ್ಲಿ ಬಿಡ್ರಿ ಅಜ್ಜಾರ. ಮುಂದ ಕಥೆ ಏನಾಯ್ತು ಅಂತ ಹೇಳ್ರಲ್ಲ. ಹೇಳ್ತೀನಿ. ಒಂದಿನ ಏನ್ ನಡೀತು ಅಂದ್ರೆ, ರೇಣವ್ವ ಏನೋ ಕೆಲ್ಸದ ಮೇಲೆ ಬ್ಯಾರೊಂದೂರಿಗೆ ಹೋಗಿದ್ರು. ಚಂದ ಒಬ್ಬಾಗೆ ಮನಿಯಾಗಿತ್ತು. ಆಗ 4 ತಾಸು ರಾತ್ರಿ ಮೀರ್ ಹೋಗಿತ್ತು. ಯಾಕವ್ವ ಅಳ್ತಿ ಯಾಕೆ? ಈ ರಾತ್ರಿಯಾಗ ಇಲ್ಯಾಕ್ ಬಂದಿ? ಇಲ್ಲಿಗ್ ಬಂದ ಇನ್ನೆಲ್ಲೋ ಬೇಕು ನಾನು. ನನ್ ಕೊಲ್ಲೋದು ಕಾಯೋದು ಎರಡೂ ನಿನ್ ಕೈಯಾಗೈತಿ ಚಂದಕ್ಕ, ಎರಡೂ ನಿನ್ ಕೈಯಾಗೈತಿ. ಹಿಂಗಂದ್ರೆ ಏನು ತಾಯಿ? ನಾನು ಗಂಡುಳ್ಳ ಗಂಡು, ನೀನು ಜೋಗ್ತಿ, ನನ್ನ ಎದ್ಯಾಗಿನ ಕುದಿ. ನಿನ್ಗೆ ಯಾರು ಗೊತ್ತಾದಿದ್ದೇನು? ತಾಯಿ, ನೀ ಹೇಳೋದು ಚಂದಕ್ಕ, ನೀ ಹೇಳು. ಈಗ ನಿಂದ ಮದುವೆ ಆಗಿದ್ದ ನಿನ್ ಗಂಡ ಇನ್ನೊಬ್ಬಾಕಿ ಬಿಟ್ಟು ಹತ್ತಿದ್ರ ನೀ ಏನ್ ಮಾಡ್ತಿದ್ದಿ ಹೇಳು? ಯವ್ವ, ನೀ ಇಲ್ಲಿಗೆ ಯಾಕೆ ಬಂದೀನಿ ಎಂಬುದು ನನ್ಗ ಗೊತ್ತು ಆದಂಗಾದ. ನಾನಾದ ಏನ್ ಮಾಡಿ ನೀನಾ ಹೇಳು. ನಿನ್
ಗಂಡನ್ನ ನಾ ಏನು ಕಟ್ಟ ಹಾಕಿಲ್ಲ. ಅವ್ರಿಗೆ ಮ್ಯಾಗೆ ಎಚ್ಚರಿಕೆ ಕೊಡ್ತಾನೆ ಬಂದಿರ್ಲಿ. ನಿನ್ ಮಾಡ್ಕೊಂಡು ಹೆಂಡತಿ ಜೋಡಿ ನೀ ಸುಖದಿಂದ ಬಾಳ್ವೆ ಮಾಡ್ಕೊಂಡಿರ್ರಿ ಅಂತ. ಯಾಕ ಅವರು ಗಂಡಸರು ಹೆಂಗಸರನ್ನು ಎದಿದ್ಯಾನಿ ಏನೆಂಬುದು ಅವ್ರಿಗೆ ಹ್ಯಾಂಗ ಗೊತ್ತಾದಿದ್ದೀರು? ಅವರು ಗೊತ್ತಾಗ್ತಿದ್ರ ನಾ ಹೆಂಗಸಲ್ಲೇನು ನಂಗೆ ಗೊತ್ತಾಗಲಿಲ್ಲೇನು? ಹೌದವ್ವ, ನೀನು ಹೆಂಗಸು. ಲೋಕದೊಳಗ ಸಂಸಾರ ಮೂರಲ್ಲ ಹೆಂಗಸ್ರ ಇರ್ತಾರ. ತಾಯಿ, ನನ್ನ ನಿನ್ ಸೌಖ್ಯ ಅಂತ ತಿಳ್ಕೊಬ್ಯಾಡವ್ವ. ನಿನ್ನ ಅಕ್ಕ ತಂಗಿಯರ ಸರಿ ಅಂತ ತಿಳ್ಕೊಳವ್ವ. ಯಾವ ಅಕ್ಕ ತಂಗಿಯರು ತಮ್ಮ ಅಕ್ಕ ತಂಗಿಯರ್ ಬಾಳದ್ನಾಗ ನೀರ್ ಹಚ್ಚಲ್ಲ ಚಂದಕ್ಕ, ನೀರ್ ಹಚ್ಚಲ್ಲ. ಆಯ್ತವ್ವ, ಸಲುವಾಗಿ ನಂಗ ಏನ್ ಮಾಡುವಂತಿ? ಇನ್ನೇನು ಮಾಡೋದು ಬ್ಯಾಡ. ನನ್ ಬಾಳ್ಗೀಡಾದಂಗ ಮಾಡು, ಇಷ್ಟ ಸಾಕು. ನಿನ್ ಬಾಳ್ಗೀಡಾದಂಗ ನಾ ಏನ್ ಮಾಡ್ಲಿ? ಏನ್ ಮಾಡ್ಬೇಕು ಅಂದ್ರ ನಾ ಏನ್ ಹೇಳಿ? ನೀ ಹೇಳ್ದಂಗ ನಾ ಮಾಡ್ತೀನಿ. ನೀ ಕಣ್ಮುಂದ ಇರೋವರೆಗೂ ನೀನು ಮುಂಚೆನೂ ಕಡಿಮೆ ಆಗುದಿಲ್ಲ ಅವರು. ಹಂಗಾರ ನಾ ಎಲ್ಲಿಗೆ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು, ನಿನ್ ಕಾಲಿಗೆ ಬೀಳ್ತೀನಿ. ಈ ಊರೊಳಗೆ ಮಾತ್ರ ಇರ್ತೀಯಾಳ. ನನ್ ಬಸಿಯಿಂದ ಹುಚ್ಚಿದ್ದವ್ರು ನಾ ಊರ್ ಬಿಟ್ಟು ಹೋದ್ರು ಹುಡುಕ್ತಾ ಬೆನ್ನತ್ತವ್ರ ಅಲ್ವೇಯವ್ವ? ನೀ ಏನಂದ್ರು ನೀ ಮನಸ್ ಮಾಡಿದ್ರ ನನ್ ಬಾಳ್ವಕ್ಕ ಒಂದ್ ದಾರಿ ತೋರ್ಸಕ್ಕಾಗ್ತೈತಿ ಅಂತ ನನಗ್ ಖಾತ್ರಿ ಐತಿ ಚಂದಕ್ಕ, ನನಗ್ ಖಾತ್ರಿ ಐತಿ. ನಾ ಏನ್ ಮಾಡ್ಬೇಕು ಅನ್ನೋದಾದ್ರು ನೀನಾ ಹೇಳು ತಂಗಿ. ನಮ್ಮ ವಂಶ ಬೆಳೆಯೋಂಗ ಮಾತಿ ಅಂದ್ರ ಈ ಜನ್ಮದಾಗು ನಿನ್ನೊಬ್ಬನ ನಾವು ಮರೆಯಂಗಿಲ್ಲ. ನಾನು ಹೆಣ್ಣದಿ ನನ್ ಜೀವನದಾಗ ಒಂದ್ ಕೂಸ್ಗ ಆಲನ್ಸಿದ್ರ ನನ್ ಜೀವಕ್ಕೂ ತಪ್ಪಾದಿ. ಆ ಉಪಕಾರ ನಾ ಹ್ಯಾಂಗ್ ಮಾಡ್ಲಿ ಅಂತ ಹೇಳೆ ತಂಗಿ. ನನ್ ಕುಂಕುಮದ ಸೌಭಾಗ್ಯ ನೀನುಡಿ ಸೇರೈತಿ, ಅದನ್ನೊಳಿ ಕೊಡು ಅಂತ ಹೇಳ್ತಿ. ನನಗೆ ಪತಿ ಭಿಕ್ಷೆ ಕೊಡು ಚಂದಕ್ಕ, ನನಗೆ ಪತಿ ಭಿಕ್ಷೆ ಕೊಡು. ನನ್ನ ಒಬ್ಬನ ಕುಡಿ ಬೆಳೆಯೋಂಗ ಮಾಡು. ಸಮಾಧಾನ ಮಾಡ್ಕೊ ತಂಗಿ, ಸಮಾಧಾನ ಮಾಡ್ಕೊ. ಹೇಳಿ, ನಿನ್ ಸಂತ ನನಗೆ ತಿಳಿತದ. ಇದಕ್ಕ ಮುಂದ ದಾರಿ ಹ್ಯಾಂಗ ಅಂತ ನೀನಾ ಹೇಳು. ನಾನ್ ನಿನ್ ಕೈಯಾಗ ಬಂದಿನಿ ಚಂದಕ್ಕ. ನೀ ಹಾಲ್ಗಾದ್ರೂ ಹಾಕು, ನೀರ್ಗಾದ್ರೂ ಹಾಕು. ತಂಗಿ ನಿಂಗ ಚಂದಕ್ಕ ಹೆಣ್ಣಾಗಿ ನಾ ಸೋತೀನಿ. ನನ್ ಕಡೆಯಿಂದ ಅವನನ್ನ ತಾಬೇಗ ತಗೊಳ್ಳೋದು ಆಗುದಿಲ್ಲ. ನಾ ಸೋತೀನಿ ಚಂದಕ್ಕ, ನಾ ಸೋತೀನಿ. ತಂಗಿ ಹ್ಯಾಂಗ್ ತಿಳಿಸೇಳಿ? ಹ್ಯಾಂಗ? ಹಂಗಂದ್ರ ನಾ ಏನ್ ಮಾಡ್ಲಿ? ಊಟ ಕೊಟ್ಟಾಗ್ಲಾ? ತಂಗಿ ಅಳ್ಬ್ಯಾಡ. ನಿನ್ ಚಿಂತೆ ಬಿಟ್ಟು ಹೋಗು. ನಿನ್ ಬಾಳ್ವೆ ಒಂದ್ಗೂಡೋ ಹಂಗ ನಾ ಮಾಡ್ತೀನಿ. ಇದ್ರಿಂದ
ನಿನ್ನ ಹೆಸರು ಹೇಳ್ಕೊಂಡು ನಾನು ಜೀವನ ಮಾಡ್ತೀನಿ. ಕರೆ ಮುಗ್ಧ. ನಾನು ಗಂಡು ಹುಡುಗ. ನಿನ್ನ ಹೆಸರು ಹೇಳ್ತೀನಿ ಚಂದಕ್ಕ. ನಿನ್ನ ಹೆಸರು ಹೇಳ್ತೀನಿ. ನೀರ ಒಳ್ಳೆದಾಗಿ ಹೋಗ್ಬಾ. ಹುಲಿ ನಾಯಕ ನಂಗ ಗಂಡ ಆದ. ನಾ ಅವ್ನ ಹೆಂಡ್ತಿ ಅಲ್ಲ. ಇನ್ನು ನಮ್ಮಿಬ್ರು ಮದ್ವೆ ಆಗೋದೆಂದು ಎಂದೂ ಆಗದ ಮಾತು. ಅಂದ್ರ ಮುಂದ ಹ್ಯಾಂಗ ನೀನು ಮುತ್ತುಡಿದಾಗಿ. ನೀನು ಮುತ್ತುಡಿದಾಗಿ. ನೀನು ಮುಚ್ಚಲಾಗಿ. ನೀನು ಮುತ್ತುಡಿದಾಗಿ. ಮತ್ತೆ ನಿನ್ನ ಲಗ್ನದಿಂದ ಬಿಡೋದಿಲ್ಲ. ಮತ್ತೆ ನಿನ್ನ ಲಗ್ನದಿಂದ ಬಿಡೋದಿಲ್ಲ. ಸಾಕು. ಜೋಕಾಲಿಯಾಡೈತೆ ಮನಸ ಏನೇನೋ ಅಂತ ಜೋಕಾಲಿಯಾಡೈತೆ ಮನಸ ಏನೇನೋ ಅಂತ ಆಸೆ ನಿರಾಸೆಯ ಜೋಕಾಲಿ ಆಸೆ ನಿರಾಸೆಯ ಜೋಕಾಲಿ ದಂಡಗಟ್ಟನ ಆಸೆಯ ಜೋಕಾಲಿ ದಂಡಗಟ್ಟನ ಆಸೆಯ ಜೋಕಾಲಿ ಕಂಗೆಟ್ಟು ಕೂತನ ಏನು ತಿಳಿದ ಕಂಗೆಟ್ಟು ಕೂತಳ ಏನು ತಿಳಿದ ಕೂತವಳು ಕಟ್ಟಿ ಮಾಡ್ಯಾಳ ಮನಸ ಕೂತವಳು ಕಟ್ಟಿ ಮಾಡ್ಯಾಳ ಮನಸ ತನ್ನೊಳಗೆ 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 ನಾಳೆ ದಿನ ಮುದುಕಿ ತಿರುಗ್ ಬರ್ತಾಳ. ಆಕಿ ಬರೋದ್ರೊಳಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ತನ್ನೊಳಗೆ ತನ್ನೊಳಗೆ
ಚಂದನೆ ಬಾಳು ಆಗಲಿಲ್ಲ ಚಂದಾಗೆ ಚಂದನೆ ಬಾಳು ಆಗಲಿಲ್ಲ ಚಂದಾಗೆ ಆಸೆಗಳು ಕನಸಾಗಿ ಉಳಿದೆ ಆಸೆಗಳು ಕನಸಾಗಿ ಉಳಿದೆ ಕನಸಾಗೆ ಉಳಿದೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ತಾನೊಂದು ಎಣಿಸಿದರೆ ದೈವ ತಾನೊಂದೆಣಿಸಿತೋ ತಾನೊಂದು ಎಣಿಸಿದರೆ ದೈವ ತಾನೊಂದೆಣಿಸಿತೋ ಒಬ್ಬಳ ಸುಖ ಸಲುವಾಗಿ ಒಬ್ಬಳ ಸುಖದ ಸಲುವಾಗಿ ಜೀವ ಕೊಟ್ಟಳು ಇನ್ನೊಬ್ಬಳು ಜೀವ ಕೊಟ್ಟು ಜೀವ ಕೊಟ್ಟು ದೇವತೆಯಾಗಲೋ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಎಂತ ಚಂದನೆ ಕತೆ ಹೇಳಿದ್ರಿ ಅಜ್ಜ. ಇದ ಏನೈತಿ ಆ ಜೋಗತಿ ಕಲ್ಲಿನ ಕತೆ ಒಬ್ಬರು ಸುಖದ ಸಲುವಾಗಿ ಇನ್ನೊಬ್ರು ಜೀವ ಕೊಡೋದಂದ್ರ ಅವರು ಬರೇ ಮನಸ್ಸಲ್ಲ ದ್ಯಾವ್ರ ಸರಿ ದ್ಯಾವ್ರ ಸರಿ ಚಂದ ಅಂದ್ರ ಒಂದು ದ್ಯಾವ್ದೆ ಕರೆ ಹೇಳಿದ್ರಿ ಅಜ್ಜ. ಮನುಷ್ಯರು ಕೂಡ ಮನುಷ್ಯರಾಗಿ ಕೂಡಿ ಬಾಳಿದ್ರ ಅವರು ಕೂಡ ದೇವರಾಗ್ತಾರ. ಆದ್ರ ಈ ಪ್ರಪಂಚದಾಗೆ ಹಂಗೆ ಎಷ್ಟು ಮಂದಿ ಹದಾರಪ್ಪ, ಎಷ್ಟು ಮಂದಿ ಹದಾರು. ಬರೋಬ್ಬರಿ ಹೇಳಿದ್ರಿ ಅಜ್ಜ. ದೇವತಿ ಅಂತ ಒಂದು ಕಲ್ಲಿನ ಮೂರ್ತಿ ಕೂರಿಸಿ ಅದಕ್ಕ ಪೂಜೆ ಮಾಡೋದಕ್ಕಿಂತ ಆಕಿ ಮನಸ್ಸನ್ನು ಅರ್ತ್ಕೊಂಡು ಆಕಿಗೂ ಸಹಜವಾಗಿ ಬಾಳ್ವೆ ಮಾಡಕ್ ಹಚ್ಚಿದ್ರ ಜೀವ ಕೊಟ್ಟು ಜೀವ ಕೊಟ್ಟು ದೇವತೆಯಾಗ್ಯಾಳೋ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ ಚಂದನ ಬಾಳು ಆಗಲಿಲ್ಲ ಚಂದಾಗೆ
ವರ್ಷ ಬರೆಯಲಿರಲಿ. ಪ್ರಕಾಶ್ Vamos,